ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು PC ಎಕ್ಸಾಮು, PSI ಎಕ್ಸಾಮ್ ಹತ್ರ ಬರ್ತಾ ಇದೆ. ಹಾಗೆ CTA ಎಕ್ಸಾಮ್ ಕೂಡ ಇದೆ. ಈ ಎಲ್ಲ ಪರೀಕ್ಷೆಗಳಿಗೆ ನೀವು ಈ ಮೆಂಟಲ್ ಎಬಿಲಿಟಿನ ಯಾವ ರೀತಿ ತಯಾರಿ ನಡೆಸಿದಿರಿ ಅಂತ ಒಂದು ಸ್ಮಾಲ್ ಟೆಸ್ಟಿಂಗ್ ನಿಮ್ಮನ್ನು ನೀವೇ ಮಾಡ್ಕೊತ ಹೋಗ್ಬೋದು. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹಾಕಿದ್ದೀನಿ. ಅವನ್ನ ಯಾವ ಥರ ಸುಲಭವಾಗಿ ಬಿಡಿಸ್ಕೊತ ಹೋಗ್ಬೋದು ಅಂತ ನೀವು ಕೂಡ ಅಟ್ ಎ ಟೈಮಲ್ಲಿ ಸಾಲ್ವ್ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ, ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ ಆಲ್ರೆಡಿ ಆಫ್ಲೈನ್ ಫಸ್ಟ್ ಬ್ಯಾಚ್ ಮುಗಿತಾ ಬರ್ತಾ ಇದೆ ನಂದು ಕೆಲವೇ ದಿನಗಳಲ್ಲಿ. ಹಾಗೆ ಆನ್ಲೈನ್ ಬ್ಯಾಚಸ್ಸು ಕೂಡ ಸ್ಟಾರ್ಟ್ ಆಗಿದೆ. ಸೆಕೆಂಡ್ ಬ್ಯಾಚ್ ಅಡ್ಮಿಷನ್ಗೆ ಹಾಗೆ ಆನ್ಲೈನ್ ಬ್ಯಾಚ್ನ ಎನ್ಕ್ವೈರಿಗಾಗಿ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡ್ಬೋದು ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಒಬ್ಬ ಯುವ ಮನುಷ್ಯ 600 ಮೀಟರ್ ಉದ್ದದ ಒಂದು ಬೀದಿಯನ್ನು 5 ನಿಮಿಷಗಳಲ್ಲಿ ದಾಟಿ ಹೋಗುತ್ತಾನೆ. ಹಾಗಾದರೆ ಅವನ ವೇಗ ಕಿಲೋಮೀಟರ್ ಪರ್ ಗಂಟೆಗಳಲ್ಲಿ ಎಷ್ಟು ಅಂತ ನೋಡ್ರಿ. ಒಂದು ಬೀದಿ ಇದೆ. ಈ ಬೀದಿ ಎಷ್ಟು ಮೀಟ್ರ್ ಇದೆ ಅಂದರೆ 600 ಮೀಟ್ರ್ ಉದ್ದ ಇದೆ ಅಂತ. 600 ಮೀಟರ್ಸ್ ಲೆಂತ್ ಇದೆ. ಈ 600 ಮೀಟ್ರ್ ಉದ್ದ ಇರೋ ಬೀದಿಯನ್ನು ಒಬ್ಬ ಯುವ ಮನುಷ್ಯ ಅಂದರೆ ಯಂಗ್ ಮ್ಯಾನು 5 ನಿಮಿಷದಲ್ಲಿ ದಾಟಿ ಹೋಗ್ತಾನೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಅವನ ವೇಗ ಕಿಲೋಮೀಟರ್ ಪರ್ ಗಂಟೆಗಳಲ್ಲಿ ಎಷ್ಟು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ ಫ್ರೆಂಡ್ಸ್, ಇದು ಆನ್ಸರ್ ಮಾಡೋದು. 600 ಮೀಟ್ರ್ ಅಂದರೆ ಅದರ 0.6 ಕಿಲೋಮೀಟ್ರ್ ಆಗುತ್ತೆ. 600 ಮೀಟ್ರ್ ಅಂದರೆ ಅದು 0.6 ಕಿಲೋಮೀಟ್ರ್ ಆಗುತ್ತೆ. ಈ 0.6 ಕಿಲೋಮೀಟ್ರ್ ದೂರ ಹೋಗಲಿಕ್ಕೆ 5 ನಿಮಿಷ ಬೇಕು. ಹಾಗಾದರೆ 1 ಗಂಟೆಗೆ ಎಷ್ಟು ಕಿಲೋಮೀಟ್ರ್ ದೂರ ಹೋಗ್ತಾನೆ ಅಂತ ಕಂಡುಹಿಡಿಯೋದಷ್ಟೇ. 5 ನಿಮಿಷಕ್ಕೆ 0.6 ಕಿಲೋಮೀಟ್ರ್ ದೂರ ಹೋಗ್ತಾನೆ ಅಂತ ಇನ್ನು ಬರ್ಕೊಳ್ಳೋ ರೀತಿ ನೋಡ್ರಿ. 5 ನಿಮಿಷಕ್ಕೆ 0.6 ಕಿಲೋಮೀಟ್ರ್ ದೂರ ಹೋಗ್ತಾನೆ ಅಂದರೆ ಗಂಟೆಗೆ 60 ನಿಮಿಷ ಅಲ್ಲ, 60 ನಿಮಿಷಕ್ಕೆ ಎಷ್ಟು ದೂರ ಹೋಗ್ತಾನೆ ಕಂಡಿಡ್ಕೊಂಡ್ರೆ ಅವನ ವೇಗ ಕಿಲೋಮೀಟ್ರ್ ಪರ್ ಗಂಟೆಲಿ ಸಿಗುತ್ತೆ. 5 ನಿಮಿಷಕ್ಕೆ 0.6 ಕಿಲೋಮೀಟ್ರ್ ದೂರ ಹೋಗೋದಾದರೆ 1 ಗಂಟೆಗೆ 60 ನಿಮಿಷಕ್ಕೆ ಎಷ್ಟು ಕಿಲೋಮೀಟ್ರ್ ದೂರ ಹೋಗ್ತಾನೆ ಅಂತ ಕಂಡಿಡ್ಕೊಂಡ್ರೆ ಅವನ ವೇಗ ಸಿಕ್ಬಿಡುತ್ತೆ. ಅದು ಕಿಲೋಮೀಟ್ರ್ ಪರ್ ಗಂಟೆಯಲ್ಲಿ ಸಿಗುತ್ತೆ. ಇವಾಗ 5 1 5 ಇಲ್ಲಿ ನೋಡ್ರಿ, 1 ಉಳಿಯುತ್ತೆ. 5 2 10 ಕ್ಯಾನ್ಸಲ್ ಆಗುತ್ತೆ. 12 × 6 ಗುಣಾಕಾರ ಮಾಡಿರಿ 72 ಬರುತ್ತೆ. ಇಲ್ಲಿ ಪಾಯಿಂಟ್ ಇದೆ, ಬಲಗಡೆಯಿಂದ 1 ಅಂಕೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಬಲಗಡೆಯಿಂದ 1 ಅಂಕೆ ಪಾಯಿಂಟ್ ಬರಲಿ. ಅವನ ವೇಗ 7.2 ಕಿಲೋಮೀಟ್ರ್ ಪರ್ ಅವರ್ ಬರುತ್ತೆ. 7.2 ಕಿಲೋಮೀಟ್ರ್ ಪರ್ ಅವರ್ ಆಪ್ಷನ್ ಸಿ ನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಈ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಈ ಸೀರೀಸಲ್ಲಿ 1 ನಂಬರ್ ರಾಂಗ್ ಇದೆ. ಅದು ಯಾವ ನಂಬರ್ ರಾಂಗ್ ಆಗಿದೆ ಅಂತ ಐಡೆಂಟಿಫೈ ಮಾಡಬೇಕು. ಮೊದಲನೇ ಸಂಖ್ಯೆ 2 ಇದೆ, ಆಮೇಲೆ 9, ಆಮೇಲೆ 28 ಇದೆ, ನೆಕ್ಸ್ಟು 65 ಇದೆ, ನೆಕ್ಸ್ಟು 126 ಇದೆ, ನೆಕ್ಸ್ಟ್ ನಂಬರ್ 216 ಇದೆ, ನೆಕ್ಸ್ಟ್ ನಂಬರು 344 ಇದೆ. ಇದರಲ್ಲಿ ಈ ಸರಣಿಯಲ್ಲಿ ಒಂದು ಸಂಖ್ಯೆ ರಾಂಗ್ ಇದೆ. ಆ ರಾಂಗ್ ಆಗಿರೋ ನಂಬರ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಯಾವುದೋ ಒಂದು ನಿಯಮದ ಪ್ರಕಾರ ಸಂಖ್ಯೆಗಳನ್ನು ಬರಿತಾ ಹೋಗಿದ್ದಾನೆ. ಆ ನಿಯಮದ ಪ್ರಕಾರ ಬರಿತಾ ಹೋದಾಗ ಒಂದು ಸಂಖ್ಯೆ ರಾಂಗ್ ಇದೆ. ಅದು ಯಾವುದು ಅಂತ ಕಂಡುಹಿಡಿಬೇಕು. ನೋಡಿ, ಇಲ್ಲಿ ಇವೆಲ್ಲ ನಂಬರ್ಸ್ ನೋಡಿದ ತಕ್ಷಣ ನಮಗೊಂದು ಪ್ರಾಪರ್ ಐಡಿಯಾ ಬರುತ್ತೆ. ಏನು ಐಡಿಯಾ ಅಂದರೆ, ಇವೆಲ್ಲ ಕ್ಯೂಬ್ ನಂಬರ್ಸ್ನ ಕ್ಯೂಬ್ ನಂಬರ್ಗಿಂತ 1 ಜಾಸ್ತಿ ಇದ್ದಾವೆ ಅಂತ ಅನಿಸುತ್ತೆ. ಯಾಕೆಂದರೆ ಈ 2ನ್ನು ನಾನು ಏನು ಅಂತ ಬರಿತೀನಿ ಅಂದರೆ 1 ಕ್ಯೂಬ್ ಪ್ಲಸ್ 1 ಅಂತ ಬರಿತೀನಿ. 1 ಕ್ಯೂಬ್ ಅಂದರೆ 1 ಪ್ಲಸ್ ಅದಕ್ಕೆ 1 ಆ್ಯಡ್ ಮಾಡಿದ್ರೆ 2 ಬರುತ್ತೆ. ಈ 9 ಅನ್ನೋ ಸಂಖ್ಯೆನ 2 ಕ್ಯೂಬ್ ಅಂತ ಬರೆದು ಪ್ಲಸ್ ಅದಕ್ಕೆ 1 ಕೂಡಿದರೆ 9 ಬರುತ್ತೆ. 2 ಕ್ಯೂಬ್ ಅಂದರೆ 8 ಪ್ಲಸ್ ಅದಕ್ಕೆ 1 ಕೂಡಿದಾಗ 9 ಆನ್ಸರ್ ಬರುತ್ತೆ. ಅದೇ ರೀತಿ 28ನ್ನು ನಾವು 3 ಕ್ಯೂಬ್ ಅಂತ ಬರ್ಕೊಂಡು ಪ್ಲಸ್ 1 ಕೊಡ್ತೀನಿ. 3 ಕ್ಯೂಬ್ ಅಂದರೆ 27 ಪ್ಲಸ್ 1 ಅಂದರೆ 28. ಹಾಗೆ 65ನ್ನು ನಾನು 4 ಕ್ಯೂಬ್ ಪ್ಲಸ್ 1 ಅಂತ ಬರಿತೀನಿ. 4 ಕ್ಯೂಬ್ ಅಂದರೆ 64 ಆಗುತ್ತೆ. 4 ಕ್ಯೂಬ್ ವ್ಯಾಲ್ಯೂ ಪ್ಲಸ್ 1 ಅಂದರೆ 65 ಸರಿ ಇದೆ. ಈ 126ನ್ನು ನಾವು 5 ಕ್ಯೂಬ್ ಪ್ಲಸ್ 1 ಅಂತ ಬರಿಬೋದು. 5 ಕ್ಯೂಬ್ ಅಂದರೆ 125 ಪ್ಲಸ್ 1 ಅಂದರೆ 126. 216ನ್ನು ನಾವು 6 ಕ್ಯೂಬ್ ಪ್ಲಸ್ 1 ಅಂತ ಬರಿತೀನಿ. 6 ಕ್ಯೂಬ್ ಅಂದರೆ 216 ಪ್ಲಸ್ 1 ಅಂದರೆ 217 ಆಗುತ್ತೆ. 217 ಬರುತ್ತೆ. ಬಟ್ ಅಲ್ಲಿ 216 ಕೊಟ್ಬಿಟ್ಟಿದ್ದಾರೆ ನೋಡ್ರಿ.
ಸೊ ಈ 344 ನಾವು 7 ಕ್ಯೂಬ್ ಪ್ಲಸ್ 1 ಅಂತ ಬರಿತೀನಿ. 7 ಕ್ಯೂಬ್ ಅಂದರೆ 343 ಪ್ಲಸ್ 1 ಅಂದರೆ 344 ಕರೆಕ್ಟ್ ಆಗುತ್ತೆ. ಇವೆಲ್ಲವೂ ಕ್ಯೂಬ್ ಮಾಡಿ ಒಂದನ್ನು ಕೂಡ್ತಾ ಹೋಗಿದ್ದಾನೆ. ಬಟ್ ಇಲ್ಲಿ ಒಂದನ್ನು ಕೂಡಿದಾಗ 217 ಬರುತ್ತೆ. 216 ಕೊಟ್ಟಿರೋದ್ರಿಂದ ಈ ಒಂದು ಸರಣಿಯಲ್ಲಿ ತಪ್ಪಾಗಿರೋ ಸಂಖ್ಯೆ 216. ಈ ನಿಯಮದ ಪ್ರಕಾರ ಅದು 217 ಬರಬೇಕಾಗಿತ್ತು. ಸೊ ಈ ನಿಯಮದ ಪ್ರಕಾರ 216 ಇದೆ. ಅಲ್ಲಿ 217 ಬಂದಿದ್ರೆ ಆ ಸರಣಿ ಸರಿ ಆಗ್ತಾಯಿತ್ತು. ಹಾಗಾದರೆ ಈ ಸರಣಿಯಲ್ಲಿ ರಾಂಗ್ ನಂಬರ್ ಯಾವುದು ಅಂದರೆ 216 ರಾಂಗ್ ನಂಬರ್ ಅಂತ ಹೇಳ್ತೀವಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಗೋಪಾಲ ಮತ್ತು ಗಣೇಶ್ ವಯಸ್ಸಿನ ಅನುಪಾತವು 3:1 ಆಗಿದೆ. 15 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 2:1 ಆಗುತ್ತದೆ. ಸೊ ಹಾಗಾದರೆ ಅವರ ಈಗಿನ ವಯಸ್ಸುಗಳ ಅನುಪಾತ ಎಷ್ಟು? ಏಜ್ ಸಂಬಂಧಪಟ್ಟಂಥ ಪ್ರಶ್ನೆ. ಅದರಲ್ಲೂ 2 ಅನುಪಾತಗಳು ಕೊಟ್ಟಿದ್ದಾನೆ. ಈಗಿನ ವಯಸ್ಸಿನ ಅನುಪಾತ ಕೊಟ್ಟಿದ್ದಾನೆ, 15 ವರ್ಷಗಳ ನಂತರದ ಅನುಪಾತ ಕೊಟ್ಟಿದ್ದಾನೆ. ಅವರ ವಯಸ್ಸುಗಳು ಈಗಿನ ವಯಸ್ಸುಗಳು ಎಷ್ಟು ಅಂತ ಕಂಡುಹಿಡಿತಾ ಬರಬೇಕು. ನೋಡ್ರಿ, ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ಗೋಪಾಲ ಮತ್ತು ಗಣೇಶರ ವಯಸ್ಸಿನ ಅನುಪಾತ 3:1 ಇದೆ. ಅಂದರೆ ಯಾವ ಟೈಮಲ್ಲಿ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಅಂದರೆ ಅವರಿಬ್ಬರ ಈಗಿನ ಅನುಪಾತ ಅಂತಲೇ ತಗೋಬೇಕು. ಅದು ಪ್ರೆಸೆಂಟ್ ಏಜ್ ರೇಷನ್ ಆಗಿರುತ್ತೆ. ಗೋಪಾಲ ಮತ್ತು ಗಣೇಶರ ಈಗಿನ ವಯಸ್ಸಿನ ಅನುಪಾತ 3:1 ಇದೆ. ಇಲ್ಲಿ ಜಿ ಅಂದರೆ ಗೋಪಾಲ, ನೆಕ್ಸ್ಟು ಇಬ್ಬರು ಜಿ ಬರುತ್ತಲ್ಲ. ಸೊ ಇದು ಗೋಪಾಲ GL, ಇದು ಗಣೇಶ GN ಅಂತ ಬರಿತೀನಿ ನಾನು. 15 ವರ್ಷಗಳ ನಂತರ ಅಂತ ಕೊಟ್ಟಿದ್ದೇನೆ. 15 years ಆಫ್ಟರ್, 15 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 2:1 ಆಗುತ್ತದೆ ಅಂತ ಕೊಟ್ಟಿದ್ದೇನೆ. ಈಗಿನ ಅನುಪಾತ 3:1, 15 ವರ್ಷಗಳ ನಂತರ ಅನುಪಾತ 2:1 ಆಗುತ್ತದೆ ಅಂದರೆ ಅವರ ಈಗಿನ ವಯಸ್ಸುಗಳು ಎಷ್ಟೆಷ್ಟು ಅಂತ ಕಂಡುಹಿಡಿತಾ ಬರಬೇಕು. ಈ ವಯಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದಾಗ ನೋಡ್ರಿ, ಆನ್ಸರ್ ಮಾಡೋ ಸಿಂಪಲ್ ವಿಧಾನ ಈ ಥರ 2 ಅನುಪಾತಗಳು ಕೊಟ್ಟಾಗ, ಏಜಿಗೆ ಸಂಬಂಧಪಟ್ಟಂಥ ಲೆಕ್ಕಗಳಲ್ಲಿ 2 ಅನುಪಾತಗಳನ್ನು ಕೊಟ್ಟಾಗ ಆನ್ಸರ್ ಮಾಡೋ ವಿಧಾನ ಇಲ್ಲಿ ಯಾರ ವಯಸ್ಸುಗಳು ಅಂದರೆ ಇಬ್ಬರು ವಯಸ್ಸುಗಳನ್ನು ಕಂಡುಹಿಡಿಬೇಕು. GL ಅಂದರೆ ಗೋಪಾಲನ್ ವಯಸ್ಸು ಕಂಡುಹಿಡಿಬೇಕಂದ್ರೆ ನೋಡ್ರಿ, ಅವನ ಫಸ್ಟ್ ರೇಷು 3 ಇದೆ, ಗೋಪಾಲಂದು ಆ 3 ಬರಿಬೇಕು. ಇಂಟು ನೆಕ್ಸ್ಟು ಡಿಫರೆನ್ಸ್ ಆಫ್ ದ ಸೆಕೆಂಡ್ ರೇಷು ಬರಿಬೇಕು. ಗೋಪಾಲನ್ ವಯಸ್ಸು ಕಂಡುಹಿಡಿಬೇಕಾದ್ರೆ ಗೋಪಾಲನ ಮೊದಲ ಅನುಪಾತ 3 ಬರ್ಕೊಂಡು ಎರಡನೇ ಅನುಪಾತದ ವ್ಯತ್ಯಾಸ 2ರಲ್ಲಿ 1 ಕಳೆದರೆ 1 ಬರುತ್ತೆ. ಇಂಟು 15 ವರ್ಷಗಳ ನಂತರ ಅಂತಿದೆಯಲ್ಲ ಈ ಸಂಖ್ಯೆ ಬರಿಬೇಕು. ಸೊ ಡಿವೈಡ್ ಬೈ ಕೆಳಗಡೆ ನೋಡ್ರಿ, ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಊರೇ ಗುಣಾಕಾರ ಮಾಡಿ ಕಳಿಬೇಕು. ಊರೇ ಗುಣಾಕಾರ ಮಾಡಿದರೆ 1 ಮೂಲೆ 3, 2 ಇಂಟು 1 2 ಬರುತ್ತೆ. ಇವುಗಳ ವ್ಯತ್ಯಾಸ 1 ಬರುತ್ತೆ. ಇವೆರಡು ಊರೇ ಗುಣಾಕಾರ ಮಾಡಿ ಕಳೆದಾಗ ಡಿಫ್ರೆನ್ಸ್ ಮಾಡಿದಾಗ 1 ಬರುತ್ತೆ. 1 ಕೆಳಗಡೆ ಬರೀಬೇಕು. ಈ ಒಂದು ಕ್ಯಾನ್ಸಲ್ ಆಗಿ 15 ಇಂಟು 3 ಅಂದರೆ 45 ವರ್ಷ ಗೋಪಾಲಂದಾಗಿರುತ್ತೆ. ಸೊ ನೋಡಿ ಏನೇನು ಬರ್ಕೊಂಡ್ವಿ ಅಂದರೆ ಗೋಪಾಲನ್ ವಯಸ್ಸು ಕಂಡುಹಿಡಿಬೇಕಾದ್ರೆ ಅವ್ನು ಫಸ್ಟ್ ರೇಷು 3 ಬರೆದೆ. ಈ 1 ಎಲ್ಲಿಂದ ಬಂತು? ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷು, 2ರಲ್ಲಿ 1 ಮೈನಸ್ ಮಾಡಿರಿ 1 ಬರುತ್ತೆ. 15 ವರ್ಷಗಳ ನಂತರ ಅಂತಿದಿಲ್ಲ 15 ಬರ್ಕೋಬೇಕು. ಇವೆರಡು ಅನುಪಾತಗಳನ್ನು ಊರೇ ಗುಣಾಕಾರ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಬೇಕು. ಊರೇ ಗುಣಾಕಾರ ಮಾಡಿ ಕಳೆದ್ರೆ 1 ಬರುತ್ತೆ, 1 ಬರಿತೀನಿ. 15 ಇಂಟು 3 45 ಬರುತ್ತೆ. ಗೋಪಾಲನ್ ವಯಸ್ಸು 45 ವರ್ಷ ಅಂತ ಹೇಳ್ತೀವಿ. ಬಟ್ ಗಣೇಶನ ವಯಸ್ಸು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಗೋಪಾಲನ ವಯಸ್ಸು 45 ವರ್ಷ ಇದೆ ಅಂದರೆ ಆಪ್ಷನಲ್ ಡಿ ಮಾತ್ರ ಆನ್ಸರು 45 ವರ್ಷ ಗೋಪಾಲನ ವಯಸ್ಸು. ಇನ್ನು ಗಣೇಶನ ವಯಸ್ಸು 15 ವರ್ಷ ಅಂತ ಹೇಳ್ಬೋದು. ಯಾಕಂದರೆ ಅನುಪಾತ 3:1 ಕೊಟ್ಟಿದ್ದಾನೆ ಅಂದರೆ ಸೊ 15 ಅಂತ ಗಣೇಶನ ವಯಸ್ಸು ಬರ್ಕೊಂಡಿದ್ದೆ ಆದರೆ 15 ಮೂರಲೆ 45 ಆಗುತ್ತೆ. ಆವಾಗ 45 ವರ್ಷ 15 ವರ್ಷ ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಸೊ ನೋಡ್ರಿ, ಗೋಪಾಲಂದು ಗಣೇಶನು ಏಜ್ ರೇಷು 3:1 ಅಂತ ಸ್ಟಾರ್ಟಿಂಗ್ ಇದೆ ಅಂದರೆ ಒಂದು ರೇಷು 3ಕ್ಕೆ 45 ವರ್ಷ ಆದರೆ 3 15 45 ಆಗುತ್ತೆ. ಅದೇ ಥರ ಇಲ್ಲಿ 1 ಇಂಟು 15 ಮಾಡ್ಕೊಳ್ರಿ, 15 ವರ್ಷ ಬರೋದ್ರಿಂದ ಗಣೇಶನ ವಯಸ್ಸು 15 ವರ್ಷ ಆಗುತ್ತೆ. ಆಪ್ಷನ್ ಡಿನೇ ಕರೆಕ್ಟು. ಅಥವಾ ಇದೇ ಮೆಥಡಲ್ಲಿ ಕಂಡುಹಿಡಿದ್ರೆ ಗಣೇಶನ ವಯಸ್ಸು ಸಿಗುತ್ತೆ. ಮೊದಲನೇ ಸಂಖ್ಯೆ ಮಾತ್ರ ಚೇಂಜ್ ಆಗುತ್ತೆ. ಈ 3 ತೆಗೆದು ಇಲ್ಲಿ 1 ಹಾಕಿದ್ರಿ ಅಂದರೆ 15 1 15 ವರ್ಷ ಗಣೇಶನ ವಯಸ್ಸಾಗುತ್ತೆ ಅಷ್ಟೇ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ನೋಡ್ರಿ, ಇದೇ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಯಾರಾದರೂ ಅಪ್ಲೈ ಮಾಡಿದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸಲ್ಲಿ, ಸೊ ಬೀಟ್ ಫಾರೆಸ್ಟರ್ಗೆ ಅಂತೆಲ್ಲ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸು ಆನ್ಲೈನಲ್ಲಿ ಸಿಗುತ್ತೆ. ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಅದರಲ್ಲಿ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸೊ ಮ್ಯಾಥ್ಸ್ ಇರುತ್ತೆ ಶಾರ್ಟ್ಕಟ್ ಮೆಥಡಲ್ಲಿ, ಅದೇ ಥರ ಎಲ್ಲ ಸಬ್ಜೆಕ್ಟ್ ಕೂಡ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಇದ್ರ ಬಗ್ಗೆ ನೀವು ತಿಳ್ಕೊಂತ ಬರ್ಬೋದು
ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಂದು ವಿಮಾನವು 300 ಕಿಲೋಮೀಟರ್ ದೂರವನ್ನು 12 ನಿಮಿಷಗಳಲ್ಲಿ ಕ್ರಮಿಸುತ್ತದೆ. ಹಾಗಾದರೆ 75 ನಿಮಿಷಗಳಲ್ಲಿ ಅದು ಕ್ರಮಿಸುವ ದೂರ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ಒಂದು ವಿಮಾನ 300 ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ 12 ನಿಮಿಷ ಟೈಮ್ ಬೇಕು. 300 ಕಿಲೋಮೀಟ್ರಿಗೆ 12 ನಿಮಿಷ ದೂರ ಹೋಗುತ್ತೆ ಅಂದಮೇಲೆ 75 ನಿಮಿಷಕ್ಕೆ ಅದು ಎಷ್ಟು ದೂರ ಹೋಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ, 12 ನಿಮಿಷಕ್ಕೆ ಅದು 300 ಕಿಲೋಮೀಟ್ರ್ ದೂರ ಹೋಗುತ್ತೆ ಅಂದರೆ 12 ನಿಮಿಷಕ್ಕೆ 300 ಕಿಲೋಮೀಟ್ರ್ ದೂರ ಹೋಗುತ್ತೆ ಅಂದರೆ 75 ನಿಮಿಷಕ್ಕೆ ಎಷ್ಟು ದೂರ ಅಂತ ಕಂಡುಹಿಡಿಬೇಕಲ್ಲ, ಇಂಟು 75 ಬರ್ಕೋಬೇಕಷ್ಟೇ. ಸೊ ಅವರು ಕ್ಯಾನ್ಸಲ್ ಮಾಡ್ರಿ. 12 1 12, ಇದು 12 2 24 ಕ್ಯಾನ್ಸಲ್ ಆಗಿ ಶೇಷ 6 ಉಳಿಯುತ್ತೆ, 60 ಆಗುತ್ತೆ. 12 5 60 ಕ್ಯಾನ್ಸಲ್ ಆಗುತ್ತೆ. 25 ಇಂಟು 75 ಗುಣಾಕಾರ ಮಾಡಿರಿ. 25 ಇಂಟು 5 125 ಕ್ಯಾರಿ 12. 25 ಇಂಟು 7 ಗುಣಾಕಾರ ಮಾಡಿದ್ರೆ 175, 175 ಪ್ಲಸ್ 12ನ ಕೂಡಿದಾಗ 187 ಆಗುತ್ತೆ. ಸೊ ಅದು 75 ನಿಮಿಷಕ್ಕೆ ಎಷ್ಟು ದೂರ ಹೋಗುತ್ತೆ ಅಂದರೆ 1875 ಕಿಲೋಮೀಟ್ರ್ ದೂರ ಹೋಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ನೋಡಿರಿ, ಸಿಂಪಲ್ಲಾಗಿ ಈ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಒಂದು ಫ್ಯಾನ್ನ ನಮೂದಿಸಿದ ಬೆಲೆ 690 ರೂಪಾಯಿ ಇದೆ. ನೋಡ್ರಿ, ಒಂದು ಫ್ಯಾನ್ ಮೇಲೆ MRP ಅಂತ ಹೇಳ್ತೀವಲ್ಲ, ಮಾರ್ಕೆಟ್ ರಿಟೇಲ್ ಪ್ರೈಸ್ ಅಂತ, ನಮೂದಿಸಿದ ಬೆಲೆ 690 ರುಪೀಸ್ ಇದೆ. ಆ ಫ್ಯಾನ್ ಮೇಲೆ 690 ರೂಪಾಯಿ ಅಂತ ರೇಟ್ ಪ್ರಿಂಟ್ ಮಾಡಿದ್ದಾನೆ. ಅಂಗಡಿಯವನು ಅದರ ಮೇಲೆ 10% ರಿಯಾಯಿತಿ ನೀಡುತ್ತಾನೆ ಅಂತಿದೆ. ಸೊ ಅದರ ಮೇಲೆ 10% ಡಿಸ್ಕೌಂಟ್ ಕೊಡ್ತಾನೆ ಅಂತ. ಆದರೆ ಆ ಗ್ರಾಹಕನಿಗೆ ಮತ್ತೊಮ್ಮೆ ಹೆಚ್ಚುವರಿಯಾಗಿ 10% ರಿಯಾಯಿತಿಯನ್ನು ನೀಡುತ್ತಾರೆ ಅಂತ. ಮತ್ತೊಂದು ಸಲ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೊಡ್ತಾನೆ, ಎಸ್ಪೆಷಲಿ ಆ ಗ್ರಾಹಕನಿಗೆ ಮಾತ್ರ. ಹಾಗಾದರೆ ಆ ಫ್ಯಾನ್ನ ಸರಿ ಸುಮಾರು ಮಾರಿದ ಬೆಲೆ ಎಷ್ಟು? ಸರಿ ಸುಮಾರು ಅಂದರೆ ನಿಯರೆಸ್ಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಮಾರಿದ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ವೆರಿ ಸಿಂಪಲ್ ನೋಡ್ರಿ, ಆ ಫ್ಯಾನ್ನ MRP ಅಂದರೆ ಮಾರ್ಕೆಟ್ ರಿಟೇಲ್ ಪ್ರೈಸ್ ನಮೂದಿಸಿದ ಬೆಲೆ 690 ರೂಪಾಯಿ ಇದೆ. ಅಂಗಡಿಯವನು ಅದಕ್ಕೆ 10% ಡಿಸ್ಕೌಂಟ್ ಕೊಟ್ಟ ಅಂದರೆ 10% ಡಿಸ್ಕೌಂಟ್ ಕೊಟ್ಟ ಅಂದರೆ 690ಕ್ಕೆ 10% ಅಂದರೆ ಲಾಸ್ಟ್ 0 ತೆಗೆದುಬಿಟ್ರೆ 69 ರೂಪಾಯಿ ಕಡಿಮೆ ಆಗುತ್ತೆ. 690ರಲ್ಲಿ 69 ರೂಪಾಯಿ ಕಡಿಮೆ ಆದರೆ ಅದರ ಬೆಲೆ 621 ಆಗುತ್ತೆ. 690ಯಲ್ಲಿ 69 ರೂಪಾಯಿ ಮೈನಸ್ ಮಾಡಿರಿ, 621 ರುಪೀಸ್ ಬರುತ್ತೆ, 621 ಬರುತ್ತೆ. ಮತ್ತು ಎಕ್ಸ್ಟ್ರಾ ಇದಕ್ಕೆ 10% ಡಿಸ್ಕೌಂಟ್ ಕೊಡ್ತಾನೆ ಅಂತ ಹೇಳಿದ್ದೀನಿ. ಆ ಕಸ್ಟಮರಿಗೆ ಮಾತ್ರ ಮತ್ತು ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೊಡ್ತಾನೆ ಅಂದರೆ ಮತ್ತೆ ನೋಡಿರಿ, 621ಕ್ಕೆ 10% ಅಂದರೆ ಇಲ್ಲಿ 1 0 ಇದೆ ಅಂದರೆ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಬರ್ಕೊಳ್ರಿ, 67 ರೂಪಾಯಿ 1 ಪೈಸೆ ಮತ್ತೆ ಕಡಿಮೆ ಆಗುತ್ತೆ ಅಂತ. 621ರಲ್ಲಿ ನೀವು 67 ರೂಪಾಯಿ 1 ಪೈಸೆ ಅಂದರೆ ಇಲ್ಲಿ ಪಾಯಿಂಟ್ ಏನಿಲ್ಲ ಅಂದರೆ 0 ಹಾಕೊಂಡು ಮೈನಸ್ ಮಾಡಿರಿ. ಇಲ್ಲಿ ಕ್ಯಾರಿ ತಗೊಂಡ್ರೆ 10ರಲ್ಲಿ 1 ಕಳೆದ್ರೆ 9, 10ರಲ್ಲಿ 2 ಕಳೆದ್ರೆ 8, ಇಲ್ಲಿ ಎಷ್ಟು ಉಳಿಯುತ್ತೆ ಅಂದರೆ 11ರಲ್ಲಿ 6 ಕಳೆದ್ರೆ 5, ಇಲ್ಲಿ 500, 558 ರೂಪಾಯಿ 90 ಪೈಸೆ ಆಗುತ್ತೆ. 558 ರೂಪಾಯಿ 90 ಪೈಸೆ ಅಂದರೆ ಇಲ್ಲಿ ಸರಿ ಸುಮಾರು ಬೆಲೆ ರೌಂಡೆಡ್ ಆಫ್ ಟು ಅಂತ ಕೊಟ್ಟಿದ್ದಾನೆ ಅಂದರೆ 558.9ಕ್ಕೆ ನಿಯರೆಸ್ಟ್ ವ್ಯಾಲ್ಯೂ 559 ರೂಪಾಯಿ ಆಗುತ್ತಲ್ಲ, ಅದರ ಮಾರಿದ ಬೆಲೆ 559 ರೂಪಾಯಿ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ದ ಡಿಫ್ರೆನ್ಸ್ ಬಿಟ್ವೀನ್ 4/5 ಆಫ್ ಎ ನಂಬರ್ ಆ್ಯಂಡ್ 38% ಆಫ್ ದ ಸೇಮ್ ನಂಬರ್ ಈಸ್ 1134. ವಾಟ್ ಈಸ್ ದ ನಂಬರ್? ನೋಡ್ರಿ, ಒಂದು ಸಂಖ್ಯೆಯ 5ನೇ 4 ಭಾಗ ಮತ್ತು 38% ಭಾಗದ ವ್ಯತ್ಯಾಸ 1134 ಇದೆ ಅಂತ. ನೋಡ್ರಿ, ಒಂದು ಸಂಖ್ಯೆಯ 5ನೇ 4 ಭಾಗ ಅಂದರೆ ಅದು 80% ಸಮ ಆಗುತ್ತೆ, 80% ಆಗುತ್ತೆ. ಹೆಂಗಾಯ್ತು ಸರ್ 80% ಅಂದರೆ? ನೀವು ಬೇಕಾದ್ರೆ ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 5ನೇ 4 ಭಾಗವನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು 100 ಬರ್ಕೋಬೇಕು. ಸೊ 5 2 10, 0 ಪಕ್ಕದ ಬರ್ಕೊಳ್ರಿ, 20 ಇಂಟು 4 ಅಂದರೆ 80% ಆಗುತ್ತೆ. ಒಂದು ಸಂಖ್ಯೆಯ 5ನೇ 4 ಭಾಗ ಅಂದರೆ ಅದು 80% ಆಗುತ್ತೆ. ಮತ್ತು 38% ಭಾಗ, ಅದೇ ಸಂಖ್ಯೆಯ 38% ಭಾಗದ ವ್ಯತ್ಯಾಸ ಅಂತ ಕೊಟ್ಟಿದ್ದೇನೆ. ಒಂದು ಸಂಖ್ಯೆನ 5ನೇ 4 ಭಾಗ ಅಂದರೆ 80%, 38% ಭಾಗಕ್ಕಿರೋ ವ್ಯತ್ಯಾಸ ಅಂದರೆ ಇವೆರಡನ್ನು ಮೈನಸ್ ಮಾಡಿರಿ. 40ರಲ್ಲಿ 38 ಮೈನಸ್ ಮಾಡಿದ್ರೆ 40%, 42% ಬರುತ್ತೆ. 80ಯಲ್ಲಿ 38 ಮೈನಸ್ ಮಾಡಿದ್ರೆ 42% ಬರುತ್ತೆ. ವ್ಯತ್ಯಾಸ ಅಂತ ಕೊಟ್ಟಿರೋದ್ರಿಂದ 42%ಗೆ 1134 ಅಂತ ಅರ್ಥ. ಆ ಸಂಖ್ಯೆಯ 42%ಗೆ 1134 ಆದರೆ ಆ ಸಂಖ್ಯೆ ಯಾವುದು ಅಂದರೆ 100% ಕಂಡುಹಿಡ್ಕೋಬೇಕು. 100% ಮಾಡ್ಕೊಂಡ್ರೆ ಆ ಸಂಖ್ಯೆ ಯಾವುದು ಅಂತ ಸಿಗುತ್ತೆ ನಿಮಗೆ. ಗೊತ್ತಾಯ್ತಾ?
ಕ್ಯಾನ್ಸಲ್ ಮಾಡಿರಿ, ಮೇಲೆ ಕೆಳಗಡೆ ಯಾವಾದರೂ ಕ್ಯಾನ್ಸಲ್ ಆಗ್ತವೆ ಅಂದ್ರೆ ಸೊ 6 7 42, ಇಲ್ಲ 6 1 6, ಇನ್ನೆಷ್ಟು ಉಳಿಯುತ್ತೆ 5 ಉಳಿಯುತ್ತೆ, 53 ಆಯಿತು. 6 8 48, ಇನ್ನು 5 ಉಳಿಯುತ್ತೆ. 6 9 54 ಕ್ಯಾನ್ಸಲ್ ಆಗುತ್ತೆ. 181, ಇಲ್ಲಿ 7 ಇದೆ. ಮತ್ತು 7 2 14, 4 ಉಳಿಯುತ್ತೆ 49 ಆಗುತ್ತೆ. 7 7 49 ಕ್ಯಾನ್ಸಲ್. 27 × 100ನ ಗುಣಾಕಾರ ಮಾಡಿರಿ. ಸೊ ಆ ಸಂಖ್ಯೆ ಯಾವುದಂದ್ರೆ 2700 ಬರುತ್ತೆ. 2700 ಅನ್ನೋದು ಇಲ್ಲಿ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. 4 ವರ್ಷಗಳ ಹಿಂದೆ ಬೀಜು ಮತ್ತು ಬಿಂಜುರವರ ವಯಸ್ಸಿನ ಅನುಪಾತ 3:2 ಆಗಿದೆ. 4 ವರ್ಷಗಳ ನಂತರ ಅನುಪಾತ 4:3 ಆಗುತ್ತದೆ. ಹಾಗಾದರೆ ಬೀಜನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಮೊದಲನೇ ಸೆಂಟೆನ್ಸ್ 4 ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾನೆ. 4 years ago ಅಂತ ಬರಿತೀನಿ, ಅಂದರೆ ಹಿಂದೆ ಅಂತ ಅರ್ಥ. ಸೊ 4 ವರ್ಷಗಳ ಹಿಂದೆ ಬೀಜು ಮತ್ತು ಬಿಂಜು ಅವರ ಅನುಪಾತ 3:2 ಇದೆ ಅಂತ ಇದೆ. ಸೊ ಮೊದಲನೇ ಹೆಸರು ಬೀಜು, ಎರಡನೇ ಹೆಸರು ಬಿಂಜು, ಇವರ ವಯಸ್ಸಿನ ಅನುಪಾತ 3:2 ಇದೆ ಅಂತ ಕೊಟ್ಟಿದ್ದಾನೆ. ಆಮೇಲೆ ನೆಕ್ಸ್ಟು 4 ವರ್ಷಗಳ ನಂತರ, ಇಲ್ಲಿಂದ 4 ವರ್ಷ ಆದಮೇಲೆ 4 years ಆಫ್ಟರ್ ಅಂತ ಬರಿತೀವಿ. 4 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 4:3 ಇದೆ ಅಂತ ಬರಿತೀವಿ. ನೋಡ್ರಿ, ಈ ರೀತಿ 2 ರೇಷು ಕೊಟ್ಟಾಗ ಬೀಜುನ ಈಗಿನ ವಯಸ್ಸು ಕಂಡುಹಿಡಿಬೇಕಂದ್ರೆ, ಬೀಜು ಅಂದರೆ ಮೊದಲನೇ ವ್ಯಕ್ತಿ ಅಂತ, ಇವನ ಈಗಿನ ವಯಸ್ಸನ್ನು ಕಂಡುಹಿಡಿಬೇಕಂದ್ರೆ ನೋಡ್ರಿ ವೆರಿ ಸಿಂಪಲ್ಲು. ಯಾವುದೇ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ 2 ರೇಷಸ್ ಕೊಟ್ಟಿದ್ದಾನೆ ಅಂದರೆ, ಸೊ ಮೊದಲನೇ ವ್ಯಕ್ತಿ ಆ ಬೀಜುನ ಈಗಿನ ವಯಸ್ಸು ಕಂಡುಹಿಡಿಬೇಕಂದ್ರೆ ಈ ಬೀಜು ಕೆಳಗಿರೋ ಫಸ್ಟ್ ರೇಷು 3 ಇದೆಯಲ್ಲ, 3 ಬರಿಬೇಕು. ಇಂಟು ನೆಕ್ಸ್ಟ್ ಏನು ಬರಿತೀವಿ ಅಂದರೆ ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷು, ಎರಡನೇ ಅನುಪಾತದ ವ್ಯತ್ಯಾಸ, 4ರಲ್ಲಿ 3 ಮೈನಸ್ ಮಾಡಿರಿ 1 ಬರುತ್ತೆ. ಇಂಟು ನೆಕ್ಸ್ಟ್ ಏನು ಬರಿಬೇಕು ಅಂದರೆ 4 years ago 4 years ಆಫ್ಟರ್ ಅಂತ 2 ಸಂಖ್ಯೆಗಳಿದ್ದಾವಲ್ಲ, ಇವೆರಡೂ ಸಂಖ್ಯೆಗಳನ್ನು ಕೂಡಿ ಬರಿಬೇಕು. 8 ಆಗುತ್ತೆ, 8 ಬರ್ಕೋಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇವೆರಡೂ ಅನುಪಾತಗಳನ್ನು ಊರೇ ಗುಣಾಕಾರ ಮಾಡಿ ಕಳಿಬೇಕು. 3 × 3 9, 4 × 2 8, 9 8 ಕಳೆದ್ರೆ 1 ಬರುತ್ತೆ, ಕೆಳಗಡೆ 1 ಬರ್ಕೊಳ್ರಿ. ಸೊ 1 ಕ್ಯಾನ್ಸಲು. 8 3 24 ವರ್ಷ ಬೀಜುನ ವಯಸ್ಸು. ಆದರೆ ಒಂದು ಗೊತ್ತಿರಲಿ, ಮೊದಲ ಅನುಪಾತ 4 ವರ್ಷದ ಹಿಂದಿಂದ ಆಗಿರೋದ್ರಿಂದ ಫಸ್ಟ್ ರೇಷು ಏನು ನಾವು 3 ಯೂಸ್ ಮಾಡ್ಕೊಂಡಿದ್ದೀವಲ್ಲ, ಈ ಮೊದಲ ಅನುಪಾತ 4 ವರ್ಷದ ಹಿಂದಿನ ಅನುಪಾತ ಆಗಿರೋದ್ರಿಂದ ಈ ಬೀಜಿನ ವಯಸ್ಸು 4 ವರ್ಷದ ಹಿಂದಿನ ವಯಸ್ಸಿದು. ಬಟ್ ಇಲ್ಲಿ ಕೇಳಿರೋದು ಈಗಿನ ವಯಸ್ಸು ಕೇಳಿದ್ದಾರೆ ಅಂದರೆ 4 ವರ್ಷದ ಹಿಂದೆ 24 ವರ್ಷ ಆಗಿದೆ ಅಂದರೆ ಈಗ ಎಷ್ಟು ಅಂದರೆ 4 ವರ್ಷ ಜಾಸ್ತಿ ಆಗಿರುತ್ತೆ. 24ಕ್ಕೆ 4 ಕೂಡ್ರಿ 28 ವರ್ಷ ಅನ್ನೋದು ಬೀಜುನ ಈಗಿನ ವಯಸ್ಸಾಗುತ್ತೆ. ಮೊದಲನೇ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ ನೋಡ್ರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಆ್ಯಪಲ್ಲಿ ಈ ಬೀಟ್ ಫಾರೆಸ್ಟರ್ ಎಕ್ಸಾಮಿಗೆ ಸಪ್ರೇಟ್ ಬರೀ ಮ್ಯಾಥ್ಸ್ ಅಷ್ಟೇ ಬೇಕು, ನಮಗೆ ಜನರಲ್ ಸ್ಟಡೀಸ್ ಕ್ಲಾಸ್ ಬೇಡ ಅಂದರೂ ಕೂಡ ಸೊ ಈ ಮ್ಯಾಥ್ಸ್ ಕೋರ್ಸ್ನ ಕೂಡ ನಾವು ಫೆಬ್ರವರಿ 1ನೇ ತಾರೀಕು ಲಾಂಚ್ ಮಾಡ್ತೀವಿ. ಸೊ ಇದರ ಉಪಯೋಗ ನೀವು ಪಡಿತಾ ಹೋಗ್ಬೋದು. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಫೆಬ್ರವರಿ 1ರಿಂದ ನಿಮಗೆ ಸಪ್ರೇಟಾಗಿರೋ ಈ ಬೀಟ್ ಫಾರೆಸ್ಟರ್ಗೆ ಅಂತ ಮಾಡಿರ್ತಕ್ಕಂಥ ಸೊ ಮ್ಯಾಥ್ಸ್ ಸಿಲೆಬಸ್ ನಿಮಗೆ ಸಿಗುತ್ತೆ. ಇದ್ರ ಉಪಯೋಗ ಪಡ್ಕೊಳ್ರಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಳಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ ಅಂತ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಕ್ರಿಕೆಟ್ ಬ್ಯಾಟನ್ನು ರೂ 2000ಕ್ಕೆ ಖರೀದಿಸಿ ಅದನ್ನು ರೂ 1600ಕ್ಕೆ ಮಾರಲಾಗಿದೆ ಅಂತ. ಹಾಗಾದರೆ ವ್ಯಾಪಾರಿ ಅನುಭವಿಸಿದ ಶೇಕಡ ನಷ್ಟ ಎಷ್ಟು ಅಂತ ನೋಡ್ರಿ. ಒಂದು ಕ್ರಿಕೆಟ್ ಬ್ಯಾಟನ್ನು ಕಾಸ್ಟ್ ಪ್ರೈಸ್ ಖರೀದಿಸಿದ ಬೆಲೆ 2000 ರೂಪಾಯಿ ಕೊಂಡ್ಕೊಂಡಿದ್ದಾನೆ ಅಂತ, ಅದನ್ನು 1600 ರೂಪಾಯಿಗೆ ಮಾರ್ತಾ ಇದ್ದಾನೆ ಅಂದರೆ ಸೆಲ್ಲಿಂಗ್ ಪ್ರೈಸು 1600 ರೂಪಾಯಿಗೆ ಮಾರಿದ್ದಾನೆ ಅಂತ. ಹಾಗಾದರೆ ಅವನಿಗೆ ಉಂಟಾದ ಶೇಕಡ ನಷ್ಟ ಎಷ್ಟು ಅಂತ. ನೀವು ಏನಾರು ಒಂದು ಕ್ರಿಕೆಟ್ ಬ್ಯಾಟನ್ನು 2000 ರೂಪಾಯಿಗೆ ತಗೊಂಡು ಬಂದು ನಿಮ್ಮ ಫ್ರೆಂಡಿಗೆ 1600 ರೂಪಾಯಿಗೆ ಮಾರಾಟ ಮಾಡಿದ್ರಿ ಅಂದರೆ ನಿಮಗೆ ಈ ವ್ಯವಹಾರದಲ್ಲಿ ನಷ್ಟ ಆಗಿರುತ್ತೆ, ಲಾಸ್ ಆಗಿರುತ್ತೆ. ಅದು ಎಷ್ಟು % ಲಾಸ್ ಆಗಿರುತ್ತೆ ಅಂತ ಕಂಡುಹಿಡಿಬೇಕು ಅಂದರೆ ಶೇಕಡ ನಷ್ಟ, ಪರ್ಸೆಂಟೇಜ್ ಲಾಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಫಸ್ಟ್ ಆಫ್ ಆಲ್ 2000 ರೂಪಾಯಿಗೆ ನೀವು ಬ್ಯಾಟನ್ನು ತಗೊಂಬಂದು 1600 ರೂಪಾಯಿಗೆ ಮಾರಾಟ ಮಾಡಿದ್ರಿ ಅಂದರೆ ನಿಮಗೆ ಲಾಸ್ ಆಗಿರೋದು 400 ರೂಪಾಯಿ. ಎಷ್ಟಕ್ಕೆ ಅಂದರೆ ನೀವು ಇನ್ವೆಸ್ಟ್ ಮಾಡಿದ್ದು 2000 ರೂಪಾಯಿಗೆ. 2000 ರೂಪಾಯಿಗೆ 400 ರೂಪಾಯಿ ಲಾಸ್ ಆದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. ಅದೇ ಶೇಕಡ ನಷ್ಟ ಸಿಗುತ್ತೆ. 400 1 405 2000 ಕ್ಯಾನ್ಸಲ್. ಆಮೇಲೆ 5 2 10 0 ಪಕ್ಕ ಬರ್ಕೊಳ್ರಿ. ನಿಮಗೆ ಲಾಸ್ ಆಗಿರೋದು 1 × 20 ಅಂದರೆ 20% ಲಾಸ್ ಆಗಿರುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಈ ಸರಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆ ಯಾವುದು ಅಂತ ಇದೆ.
ಸೊ ಇಲ್ಲೊಂದು ಸೀರೀಸ್ ಕೊಟ್ಟಿದ್ದಾನೆ, 2 ಅಂತ ಇದೆ, 3 ಇದೆ, 5 ಇದೆ, 9 ಇದೆ, 17 ಇದೆ. ಈ ಸೀರೀಸಲ್ಲಿ ಮಿಸ್ ಆಗಿರೋ ನಂಬರ್ ಅಂದರೆ ಡ್ಯಾಶ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ನೋಡಿ, ಯಾವುದೇ ನಂಬರ್ ಸೀರೀಸ್ ಈ ಥರ ಏರಿಕೆ ಕ್ರಮದಲ್ಲಿ ಇತ್ತು ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ ಈ ನಂಬರ್ ಸೀರೀಸ್ ಇದ್ದಾಗ ಇದನ್ನು ನಾವು ಕೂಡ್ತಾ ಓಡ್ಬೇಕಾದ್ರೆ ಅಡಿಷನ್ ರೂಲ್ ಯೂಸ್ ಮಾಡಬೇಕು. ಸಮ್ಟೈಮ್ಸ್ ಮಲ್ಟಿಪ್ಲಿಕೇಶನ್ ರೂಲ್ ಇರುತ್ತೆ. ಸೊ ಇವಾಗ ನೋಡ್ರಿ, 2 ಸಂಖ್ಯೆ 3 ಆಗಿದೆ ಅಂದರೆ ಈ 2ಕ್ಕೆ 1 ಕೂಡಿದಾಗ ಮುಂದಿನ ಸಂಖ್ಯೆ 3 ಬರುತ್ತೆ. 3 ಸಂಖ್ಯೆ 5 ಆಗ್ಬೇಕಂದ್ರೆ 3ಕ್ಕೆ 2 ಕೂಡಿದಾಗ ಮುಂದಿನ ಸಂಖ್ಯೆ 5 ಬರುತ್ತೆ. 5 ಸಂಖ್ಯೆ 9 ಆಗ್ಬೇಕಂದ್ರೆ 5ಕ್ಕೆ 4 ಕೂಡಿದಾಗ ಮುಂದಿನ ಸಂಖ್ಯೆ 9 ಬರುತ್ತೆ. 9 ಇರೋದು 17 ಆಗಿದೆ ಅಂದರೆ ಗೊತ್ತಾಗಿಲ್ಲ ಅಂದರೆ 17ರಲ್ಲಿ 9 ಕಳೆಯಲ್ಲಿ 8 ಸಿಗುತ್ತೆ. 9 + 8 ಅಂದರೆ 17 ಬರುತ್ತೆ. ಹಾಗಾದರೆ ಮುಂದಿನ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ನೋಡ್ರಿ, 1 2 4 8 ಯಾವ ಥರ ನಂಬರ್ಸ್ ಇಲ್ಲಿ ಕೆಳಗಿರುವಂಥ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. 1 2 2, 2 2 4, 4 2 8 ಡಬಲ್ ಆಗ್ತಾವೆ. 1 ಡಬಲ್ ಆದರೆ 2, 2 ಡಬಲ್ ಆದರೆ 4, 4 ಡಬಲ್ ಮಾಡಿದರೆ 8. ಸೊ 8 2 16 ಅಂತ ಮುಂದಕ್ಕೆ ಬರಿಬೇಕು. ಈ 17ಕ್ಕೆ ಈ 16ನ ಕೂಡ್ರಿ, 17 + 16 ಅಂದರೆ 33 ಬರುತ್ತೆ. ಈ ಡ್ಯಾಶ್ ಪ್ಲೇಸಲ್ಲಿ ಬರೋ ಸಂಖ್ಯೆ 33, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅಥವಾ ಇದನ್ನು ನಾವೇನು ಮಾಡ್ರಿ ಅಂದರೆ ಇಂಟು ಮಾಡಿ +1 -1 ಮಾಡ್ಕೊಂತವ್ರು ಬರುತ್ತೆ. ಇಂಟು ಮಾಡಿ -1 ಮಾಡ್ತವರು ಸಿಗುತ್ತೆ. ಸೊ ಇದನ್ನು 2 2 4 -1 ಮತ್ತು 3 2 6 -1 ಅಂದರೆ 5, 5 2 10 -1 ಅಂದರೆ 9, 9 2 18 -1 ಅಂದರೆ 17, 17 2 34 -1 ಅಂದರೆ ಈ ಡ್ಯಾಶ್ ಪ್ಲೇಸಲ್ಲಿ 33 ಬರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿ -1 ಮಾಡ್ತಾ ಹೋದ್ರೂ ಆನ್ಸರ್ ಸಿಗುತ್ತೆ. ಸೇಮ್ ಆನ್ಸರು 33. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ವಸ್ತುವಿನ ಮಾರುಕಟ್ಟೆಯ ಬೆಲೆ ರೂ 15,000 ಇದೆ. ಇದನ್ನು 2 ಕ್ರಮಾನುಗತ ರಿಯಾಯಿತಿ 30%ಗೆ ಮಾರಲಾಗಿದೆ. ಹಾಗಾದರೆ ಮಾರಿದ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಒಂದು ವಸ್ತುವಿನ ಮಾರುಕಟ್ಟೆ ಬೆಲೆ ಅಂದರೆ ಮಾರುಕಟ್ಟೆ ಪ್ರೈಸು 15,000 ರೂಪಾಯಿ ಇದೆ. ಈ 15,000 ರೂಪಾಯಿ ಇರೋ ವಸ್ತುವನ್ನು 2 ಡಿಸ್ಕೌಂಟಲ್ಲಿ ಕಾನ್ಸಿಗೇಟಿವ್ ಡಿಸ್ಕೌಂಟು 2 ಸಲ 30% ಕೊಡ್ತಾನೆ ಅಂತ. ಫಸ್ಟ್ ಟೈಮ್ 30% ಕೊಟ್ಟಿದ್ದಾನೆ, ಮತ್ತೊಂದು ಸಲ 30%, 2 ಸಲ ಡಿಸ್ಕೌಂಟ್ ಕೊಡ್ತಾನೆ ಅಂತ. ಅದೇ 30% ಅಲ್ಲ ನೋಡಿರಿ, ಮೊದಲಿಗೆ 30% ಡಿಸ್ಕೌಂಟ್ ಕೊಟ್ಟ ಅಂದರೆ 15 3 45. ಸೊ ಇಲ್ಲಿ 2 0 ತೆಗೆದ್ವಿ ಅಂದರೆ 4,500 ರೂಪಾಯಿ ಕಡಿಮೆ ಆಗುತ್ತೆ. ನೋಡಿರಿ, ಇಲ್ಲಿ 2 0 ಇಲ್ಲ ಅಂದ್ಕೊಳ್ರಿ, 150 × 30. ಸೊ ಈ 2 0 ಇಲ್ಲ ಅಂದ್ಕೊಂಡ್ರೆ 150 × 30. ಯಾಕೆ 2 0 ತೆಗಿಬೇಕಾದ್ರೆ ಪರ್ಸೆಂಟೇಜಲ್ಲಿ ಇದ್ದಾಗ 2 0 ಇಲ್ಲ ಅಂದ್ಕೊಳ್ರಿ. 150 × 30 ಅಂದರೆ 4,500 ಆಗುತ್ತೆ. 15 3 45, 2 0 ಲಾಸ್ಟಿಗೆ ಬರ್ಕೊಂಡ್ರೆ 4,500 ಆಗುತ್ತೆ. ಅಂದರೆ 15,000 ಇರೋ ವಸ್ತು 4,500 ಕಡಿಮೆ ಆಗಿ ಅದರ ಬೆಲೆ ಎಷ್ಟಾಗುತ್ತೆ ಅಂದರೆ 10,500 ರೂಪಾಯಿ ಆಗುತ್ತೆ. ಮತ್ತೊಂದು ಸಲ 30% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾನೆ, 2 ಸಲ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂತ. ಈಗಲೂ ಅಷ್ಟೇ 2 0 ಇಲ್ಲ ಅಂದ್ಕೊಂಡ್ರೆ 105 × 3 ಅಂದರೆ 315 ಆಗುತ್ತೆ. 0 ಲಾಸ್ಟಿಗೆ ಬರ್ಕೊಂಡ್ರೆ 10,500ಕ್ಕೆ 30% ಅಂದರೆ 3,150 ರೂಪಾಯಿ ಕಡಿಮೆ ಆಗುತ್ತೆ. 10,500ರಲ್ಲಿ 3,150 ಮೈನಸ್ ಮಾಡಿರಿ, 0 - 0 0 ಬರುತ್ತೆ. ಆಮೇಲೆ 10 - 5 5 ಬರುತ್ತೆ. 4 - 1 3 ಬರುತ್ತೆ. ಆಮೇಲೆ 10 - 3 7 ಬರುತ್ತೆ. 7,350 ರೂಪಾಯಿ ಆಗುತ್ತೆ ಬೆಲೆ. 7,350 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. 7,350 ರೂಪಾಯಿ ಆಗುತ್ತೆ. ಓಕೆನಾ? ಸೊ ಅಥವಾ ಇದನ್ನು ಇನ್ನೊಂದು ರೀತಿ ಆನ್ಸರ್ ಮಾಡೋದಾದ್ರೆ 15,000 ರೂಪಾಯಿ ಬೆಲೆ ಇದೆ. ಫಸ್ಟಿಗೆ 30% ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅಂದರೆ 70% ಅಮೌಂಟ್ ಪೇ ಮಾಡಬೇಕು ಅಂತ. ಮತ್ತು ಇನ್ನೊಂದು ಸಲ 30% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ ಅದರ 70% ಅಮೌಂಟನ್ನು ನಾವು ಪೇ ಮಾಡಬೇಕು. ಅದನ್ನ 2 ಸಲ ಬರ್ಕೊತೀವಿ. 2 0 ಇದೊಂದು 0 ಇದೊಂದು 0 ಸೇರಿ 2 0 ಕ್ಯಾನ್ಸಲ್. ಈ 2 0 ಈ 2 0 ಕ್ಯಾನ್ಸಲ್. 150 ಇದೆ ಇಲ್ಲಿ. 7 × 7 49 ಬರ್ಕೋಬೇಕು. ಇವಾಗ ಗುಣಾಕಾರ ಮಾಡಿರಿ, 0 ಲಾಸ್ಟಿಗೆ ಬರ್ಕೊಂಡು 15 9 135 ಕ್ಯಾರಿ 13 ಇರುತ್ತೆ. 15 4 60 + 13 ಅಂದರೆ 73 ಆಗುತ್ತೆ. 7,350 ರೂಪಾಯಿ ಆಗುತ್ತೆ. ಸೇಮ್ ಆನ್ಸರು ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ ಬರೋಣ. ಒಂದು ಆಯತದ ಉದ್ದ ಮತ್ತು ಅಗಲಗಳ ಅನುಪಾತ 9:4 ಅಂತ ಕೊಟ್ಟಿದ್ದಾನೆ. ಸೊ ಉದ್ದ ಅಂದರೆ ಇದು ಎಲ್, ಇದು ಅಗಲ ಅಂದರೆ ಬಿ ಅಂತ ತಗೊಂತೀನಿ. ಇದು ಆಯತದ ಉದ್ದ ಮತ್ತು ಅಗಲಗಳ ಅನುಪಾತ 9:4 ಇದೆ ಅಂದರೆ ಉದ್ದವನ್ನು 9x ಅಗಲವನ್ನು 4x ಅಂತ ಬರ್ಕೋಬೇಕು. ಆಯತದ ವಿಸ್ತೀರ್ಣ 324 ಚದರ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಏರಿಯಾ ಕೊಟ್ಟಿದ್ದಾನೆ. ಆಯತದ ವಿಸ್ತೀರ್ಣ 324 ಅಂತ ಇದೆ. ಸೊ ಇವಾಗ ನಾವು ಇದರ ಉದ್ದ ಎಷ್ಟು ಅಗಲ ಎಷ್ಟು ಅಂತ ಮೊದಲು ಕಂಡುಹಿಡ್ಕೊಳ್ಳೋಣ. ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಉದ್ದ ಇಂಟು ಅಗಲ, ಎಲ್ ಇಂಟು ಬಿ ಅಂತ ಬರೀತೀವಿ. ವಿಸ್ತೀರ್ಣ ಅವರೇ 324 ಕೊಟ್ಟಿದ್ದಾರೆ. ಎಲ್ ಅಂದರೆ 9x ಇಂಟು ಬಿ ಅಂದರೆ 4x ಅಂತ ಬರೀತೀನಿ. ಎಲ್ಲು ಬಿ ಬರ್ಕೊಂಡಿದ್ದೀನಿ.
ಸೊ ಇವಾಗ ನೋಡ್ರಿ 9 3 27 5 ಉಳಿಯುತ್ತೆ 54 9 54 ಕ್ಯಾನ್ಸಲ್. ಆಮೇಲೆ 4 ಅಂದರೆ 4 9 36 ಕ್ಯಾನ್ಸಲ್. ಸೊ ಇಲ್ಲಿ 9ನ 3 ಸ್ಕ್ವೇರ್ ಅಂತ ಬರಿಬೋದು. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಅಂದರೆ ರೈಟ್ ಸೈಡಲ್ಲಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಮಾಡಿರಿ ಎಕ್ಸ್ ಈಕ್ವಲ್ ಟು 3 ಬಂತು. ಎಕ್ಸ್ ಈಕ್ವಲ್ ಟು 3 ಬಂದಾಗ ಆಯತದ ಉದ್ದ ಕಂಡುಹಿಡಿಬೋದು. ನೋಡ್ರಿ ಆಯತದ ಉದ್ದ ಅಂದರೆ 9x ಇದೆಯಲ್ಲ 9 ಇಂಟು 3 ಅಂದರೆ 27 ಸೆಂಟಿಮೀಟ್ರ್ ಆಗುತ್ತೆ. ಅಗಲ 4x ಇದೆ ಅಂದರೆ 4 ಇಂಟು 3 ಬರ್ಕೊಳ್ರಿ 4 2 12 ಬರುತ್ತೆ. ಸೊ ಇಲ್ಲಿ ಎಕ್ಸ್ ಹತ್ರ 3 ಹಾಕಿದ್ರೆ 9 3 27 ಸೆಂಟಿಮೀಟ್ರ್ ಉದ್ದ, ಅಗಲ 4 3 12 ಸೆಂಟಿಮೀಟ್ರ್ ಅಗಲ ಆಗುತ್ತೆ. ಇವಾಗ ನೋಡ್ರಿ ಚೌಕದ ಪ್ರತಿ ಬದಿಯು ಆಯತದ ಉದ್ದದ 5ರಷ್ಟಿದೆ ಅಂತ ಕೊಟ್ಟಿದ್ದಾನೆ. ಆಯತದ ಉದ್ದ 27 ಸೆಂಟಿಮೀಟ್ರ್ ಇದೆಲ್ಲ, ಇದರ 5ರ ಪಟ್ಟು ಅಂದರೆ ಇದನ್ನ 5ರಿಂದ ಗುಣಾಕಾರ ಮಾಡಿರಿ 135 ಸೆಂಟಿಮೀಟ್ರ್. ಈ ಚೌಕದ ಪ್ರತಿಯೊಂದು ಬದಿ ಎಲ್ಲವೂ ಸೇಮ್ ಇರೋದ್ರಿಂದ ಪ್ರತಿಯೊಂದು ಬದಿ 135 ಇರುತ್ತೆ ಅಂತ ಹೇಳಿದ್ದಾನೆ. ಸೊ ಹಾಗಾದರೆ ಈ ಚೌಕದ ಸುತ್ತಳತೆ ಕಂಡುಹಿಡಿಬೇಕು ಅಂದರೆ ಸುತ್ತಳತೆ ಅಂದರೆ ಈ 4 ಬಾಹುಗಳನ್ನು ಕೂಡಿದರೆ ಸುತ್ತಳತೆ ಸಿಗುತ್ತೆ. 135 135 270, ಇವೆರಡು ಸೇರಿದ್ರೆ 270, ಟೋಟಲಿ 540 ಆಗುತ್ತೆ. ಇವು 4 ಸಂಖ್ಯೆನ ಕೂಡ್ರಿ. ಈ 4 ಸಂಖ್ಯೆನ ಕೂಡಿದಾಗ ಚೌಕದ ಸುತ್ತಳತೆ ಸಿಗುತ್ತೆ 540 ಸೆಂಟಿಮೀಟ್ರ್. ಆಪ್ಷನ್ ಬಿ ಸರಿ ಉತ್ತರ ಆಗುತ್ತೆ. ಓಕೆನಾ, ಮುಂದಿನ ಪ್ರಶ್ನೆ ಬರೋಣ. ಸೊ ಇದು ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆ. ಒಂದು ಸಂಕೇತ ಭಾಷೆಯಲ್ಲಿ ಕ್ವಶನ್ ಎಂಬುದನ್ನು TXH VW LRQ ಎಂದು ಬರೆದರೆ ಆನ್ಸರ್ ಎಂಬುದನ್ನು ಹೇಗೆ ಬರೆಯಬಹುದು ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಆಲ್ಫಾಬೆಟ್ಸ್ನ ಒಂದು ಸಿಂಗಲ್ ಲೈನಲ್ಲಿ ಬರೋ ಥರ ಬರ್ಕೊಂಡು ಇಲ್ಲಿ ಕೊಟ್ಟಿರೋದು ಕ್ವಶನ್ ಎಂಬ ಪದವನ್ನು ಸೊ ಇಲ್ಲಿ ಏನಂತ ಬರ್ಕೊಂಡಿದ್ದೇನೆ ಅಂತ ಫಸ್ಟ್ ನೋಡ್ತಾ ಹೋಗ್ರಿ. TXH ಅಂತ ಬರೆದು VWLRQ ಅಂತ ಬರ್ತಾನೆ. ಹಾಗಾದರೆ ಇಲ್ಲಿ ಆನ್ಸರ್ ಎಂಬ ಪದವನ್ನು ಹೇಗೆ ಬರೀಬೋದು ಅದೇ ಸಂಕೇತ ಭಾಷೆಯಲ್ಲಿ ಅಂತ ಕೇಳಿದ್ದಾನೆ. ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ ನೋಡಿರಿ ಇದನ್ನು ಆನ್ಸರ್ ಮಾಡ್ಬೇಕಂದ್ರೆ ನಾವು ಕ್ಯೂ ಅಕ್ಷರಕ್ಕೆ ಟಿ ಅಕ್ಷರ ಬರ್ಕೊಂಡಿದ್ದಾನೆ. ಆಲ್ಫಾಬೆಟ್ಟಲ್ಲಿ ನೋಡ್ರಿ ಕ್ಯೂನಿಂದ ಮುಂದಕ್ಕೆ 2 ಅಕ್ಷರ ಆದಮೇಲೆ ಟಿ ಇದೆ ಅಂದರೆ ಇಲ್ಲಿ ಮೊದಲನೇ ಅಕ್ಷರಕ್ಕೆ ಏನಿಂದ 2 ಅಕ್ಷರ ಆದಮೇಲೆ ಡಿ ಬರಿಬೇಕು. ಮೊದಲನೇ ಅಕ್ಷರ ಡಿ ಆಗಿರುತ್ತೆ. ಸೊ ಯು ಅಕ್ಷರಕ್ಕೆ ಎಕ್ಸ್ ಬರ್ಕೊಂಡಿದ್ದಾನೆ ಅಂದರೆ ಆಲ್ಫಾಬೆಟ್ಟಲ್ಲಿ ಯುನಿಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಎಕ್ಸ್ ಇದೆ ಅಂದರೆ ನಾವು ಇಲ್ಲಿ ಎನ್ನಿಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಬರೆಯೋಣ ಕ್ಯೂ ಬರುತ್ತೆ. ಡಿ ಕ್ಯೂ ಅಂತ ಬಂತು. ಡಿ ಕ್ಯೂ ಅಂತ ಬರೋದ್ರಿಂದ ಲಾಸ್ಟ್ ಆಪ್ಷನ್ ರಾಂಗ್, ಯಾಕಂದ್ರೆ ಡಿ ಎಮ್ ಇದೆ. ನೆಕ್ಸ್ಟ್ ಈಗ ಎಚ್ ಬರ್ಕೊಂಡಾನೆ ಅಂದರೆ ಇಯಿಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಎಚ್ ಬರ್ದಾನೆ. ಅದೇ ಥರ ಎಸ್ ಇಂದ ಮುಂದಕ್ಕೆ 2 ಅಕ್ಷರ ಗ್ಯಾಪ್ ಕೊಟ್ಟು ಯಾವ್ದು ಬರೆಯೋಣ ವಿ ಬರೆಯೋಣ. ಡಿ ಕ್ಯೂ ವಿ ಬರುತ್ತೆ. ಸೊ ಇಲ್ಲಿ ಡಿ ಕ್ಯೂ ಯು ಇದೆ ರಾಂಗು, ಇಲ್ಲಿ ಡಿ ಕ್ಯೂ ಯು ಇದೆ ರಾಂಗು, ಡಿ ಕ್ಯೂ ವಿ ಇದೆ ಅಂದರೆ ಫಸ್ಟ್ ಆಪ್ಷನ್ ಕರೆಕ್ಟು. ಮುಂದಕ್ಕೆ ಏನು ನೋಡೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಮೊದಲನೇ ಆಪ್ಷನ್ ರೈಟ್ ಆನ್ಸರು. ನೆಕ್ಸ್ಟ್ ಕ್ವಶನ್ ಬರೋಣ. ಈ ಕೆಳಗಿನ ಅಕ್ಷರಗಳ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಅಕ್ಷರಗಳ ಗುಂಪನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಲೆಟರ್ ಸೀರೀಸ್ ಕೊಟ್ಟಿದ್ದಾನೆ. ಮೊದಲು SRQ ಇದೆ, ಅದಾದಮೇಲೆ UTS ಅಂತ ಇದೆ, ಅದಾದಮೇಲೆ WVU ಅಂತ ಇದೆ. ಸೊ ಇಲ್ಲಿ ಮುಂದೆ ಯಾವ ಅಕ್ಷರಗಳ ಗುಂಪು ಬರುತ್ತೆ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಸೇಮ್ ನಾನು ಆಲ್ಫಾಬೆಟ್ಸ್ನ ಒಂದು ಸಿಂಗಲ್ ಲೈನಲ್ಲಿ ಬರೋ ಥರ ಬರ್ಕೊಂಡ್ವಿ ಅಂದರೆ ನಮಗಿನ್ನೂ ಕ್ಲಾರಿಟಿ ಸಿಗುತ್ತೆ ಯಾವ ಥರ ಅಲ್ಲಿ ಲೆಟರ್ ಸೀರೀಸನ್ನು ಕೊಟ್ಟಿದ್ದಾನೆ ಅಂತ. ಆನ್ಸರ್ ಮಾಡ್ಬೇಕಂದ್ರೆ ಆಲ್ಫಾಬೆಟ್ಸ್ನ ಬರಿತಾ ಹೋಗ್ರಿ. ಸೊ ಹಾಗಾದ್ರೆ UVWXYZ ಅಂತ ಆಲ್ಫಾಬೆಟ್ಸ್ನ ಬರ್ಕೊಂಡು ನೋಡಿ SRQ UTS WVU ಇದೆ. ಆ ಡ್ಯಾಶ್ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂದರೆ ಪ್ರತಿಯೊಂದು ಗ್ರೂಪಲ್ಲಿ ಮೊದಲನೇ ಅಕ್ಷರ ಮಾತ್ರ ನೋಡ್ತಾ ಹೋಗ್ಬೇಕು, ಫಸ್ಟ್ ಲೆಟರ್ ಮಾತ್ರ ನೋಡ್ಕೊಂತ ಹೋಗ್ರಿ. ಎಸ್ ಇರೋ ಅಕ್ಷರಕ್ಕೆ ಯು ಬರ್ದಾನೆ ಅಂದರೆ ಎಸ್ ಇಂದ ಮುಂದಕ್ಕೆ 1 ಅಕ್ಷರ ಗ್ಯಾಪ್ ಕೊಟ್ಟು ಯು ಇದೆ, +1 ಅಂದರೆ 1 ಅಕ್ಷರ ಗ್ಯಾಪ್ ಕೊಟ್ಟಿದೆ. ಯು ಇಂದ ಡಬ್ಲ್ಯೂ ಇದೆ ಅಂದರೆ ಅಗೇನ್ ಯು ಇಂದ ಮುಂದಕ್ಕೆ 1 ಅಕ್ಷರ ಗ್ಯಾಪ್ ಕೊಟ್ಟು ಡಬ್ಲ್ಯೂ ಇದೆ. ಅದೇ ಥರ ಡಬ್ಲ್ಯೂ ಇಂದ 1 ಅಕ್ಷರ ಮುಂದಕ್ಕೆ ಗ್ಯಾಪ್ ಕೊಟ್ಟು ಬರೋದ್ರೆ ಮೊದಲನೇ ಅಕ್ಷರ ಇಲ್ಲಿ ವೈ ಬರ್ತಾ ಇದೆ ಅಂತ. ಸೊ ಮೊದಲನೇ ಅಕ್ಷರ ವೈ ಇರೋದು ನೋಡ್ರಿ ಆಪ್ಷನ್ ಡಿ ಬಿಟ್ಟರೆ ಯಾವುದ್ರಲ್ಲೂ ಮೊದಲನೇ ಅಕ್ಷರ ವೈ ಇಲ್ಲ. ಇದೇ ಆನ್ಸರು, ಮುಂದಕ್ಕೆ ನೀವೇನು ನೋಡೋ ಅವಶ್ಯಕತೆನೇ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋದು ಅಷ್ಟೇ. ಒಂದು ಬಸ್ಸಿನಲ್ಲಿರುವ 7 ಜನರ ಸರಾಸರಿ ವಯಸ್ಸು 40 ವರ್ಷಗಳು. ಅವರ ಜೊತೆ ಡ್ರೈವರ ವಯಸ್ಸನ್ನು ಸೇರಿಸಿದಾಗ ಸರಾಸರಿ ವಯಸ್ಸು 1 ವರ್ಷ ಹೆಚ್ಚಾಗುತ್ತೆ. ಹಾಗಾದರೆ ಡ್ರೈವರ್ನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ. ನೋಡ್ರಿ 7 ಜನರ ಸರಾಸರಿ ವಯಸ್ಸು 40 ವರ್ಷಗಳು ಕೊಟ್ಟಿದ್ದಾನೆ. ಆ 7 ಜನಗಳ ಜೊತೆಗೆ ಒಬ್ಬ ಡ್ರೈವರ್ ವಯಸ್ಸನ್ನು ಸೇರಿಸಿ ಸರಾಸರಿ ಕಂಡುಹಿಡಿದ್ರೆ 1 ವರ್ಷ ಹೆಚ್ಚಾಗುತ್ತೆ ಅಂತ ಕೊಟ್ಟಿದ್ದಾನೆ.
ಹಾಗಾದ್ರೆ ಡ್ರೈವರ್ ವಯಸ್ಸು ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ಫಸ್ಟ್ ಆ 7 ಜನರ ಸರಾಸರಿ ವಯಸ್ಸು 40 ವರ್ಷ ಅಲ್ಲ 40 ಬರ್ಕೋಬೇಕು. ಡ್ರೈವರ್ ವಯಸ್ಸನ್ನು ಸೇರಿಸ್ತಾರೆ ಅಂದರೆ ಪ್ಲಸ್ ಬರ್ಕೋಬೇಕು. ಸೇರಿಸಿದಾಗ 1 ವರ್ಷ ಹೆಚ್ಚಾಗುತ್ತೆ ಅಂದರೆ +1 ಬರಿಬೇಕು. ಮತ್ತೆ 1 ವರ್ಷ ಇದು ಈ ಪ್ಲಸ್ ಡ್ರೈವರ್ನ ಸೇರಿಸಿರೋದಕ್ಕೆ 1 ವರ್ಷ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಹೆಚ್ಚು ಅಂತ ಕೊಟ್ಟಿರೋದ್ರಿಂದ +1 ಇಂಟು ಆವಾಗ 7 ಜನರು ಬಸ್ಸಲ್ಲಿರೋರು ಮತ್ತು ಡ್ರೈವರ್ ಒಬ್ಬ ಸೇರಿ ಆ ಗ್ರೂಪಲ್ಲಿ ಇವಾಗ 8 ಜನ ಆಗ್ತಾರೆ, 8 ಬರಿಬೇಕು. ಈ 40 ಆಗೇ ಬರ್ಕೊಳ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ, 1 ಇಂಟು 8 8 ಬರುತ್ತೆ. 40 + 8 ಅಂದರೆ 48 ವರ್ಷ ಅನ್ನೋದು ಆ ಡ್ರೈವರ್ನ ವಯಸ್ಸಾಗಿರುತ್ತೆ. ಆಪ್ಷನ್ 3 1 ಇದು ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಎಷ್ಟು ಸಿಂಪಲಾಗಿ ಬಿಡಿಸ್ಬೋದು ಈ ಕ್ವಶನ್ನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ರಾಮನು ಸುಶೀಲ್ ಮತ್ತು ಕಿರಣ್ರ ತಂದೆ ಅಂತಿದೆ. ಇದು ಬ್ಲಡ್ ರಿಲೇಷನ್ಶಿಪ್ ಸಂಬಂಧಪಟ್ಟಂತೆ ರಾಮನು ಯಾರಿ ತಂದೆ ಅಂದರೆ ಸುಶೀಲ್ ಮತ್ತು ಕಿರಣ್ ಅಂತ ಇದೆ. ಸುಶೀಲ್ ಅಂತ ಒಬ್ಬ ವ್ಯಕ್ತಿ ಮತ್ತು ಕಿರಣ್ ಅನ್ನೋರಿಗೆ ರಾಮನವರು ತಂದೆ ಆಗಿದ್ದಾರೆ. ಅಂದರೆ ತಂದೆ ಅಂದರೆ ಪುರುಷ ಪ್ಲಸ್ ಬರೀತಾನೆ, ಪ್ಲಸ್ ಅಂದರೆ ಅವ್ನು ಮೇಲ್ ಪುರುಷ ಅಂತ. ರಾಮನು ಸುಶೀಲ್ ಮತ್ತು ಕಿರಣ್ಗೆ ತಂದೆ ಅಂತ. ಆಮೇಲೆ ನೋಡ್ರಿ, ಸುಶೀಲನು ರಾಮನ ಮಗ. ಈ ಸುಶೀಲನು ರಾಮನ ಮಗ, ಗಂಡು ಮಗ ಅಲ್ಲ, ಪ್ಲಸ್ ಬರಿತಾನೆ ಪುರುಷ ಅಂತ. ಆದರೆ ಕಿರಣನು ರಾಮನ ಮಗ ಅಲ್ಲ. ನೋಡ್ರಿ, ಕಿರಣ್ಗೆ ತಂದೆ ರಾಮ್ ಆಗಿದ್ದಾನೆ, ಆದರೆ ರಾಮನ ಮಗ ಕಿರಣ್ ಅಲ್ಲ. ಇವನು ಮಗ ಅಲ್ಲ ಅಂದಮೇಲೆ ಮಗಳು ಅಂತ ತಗೋಬೇಕು, ಮಗ ಅಲ್ಲ ಅಂದಮೇಲೆ ಮಗಳು ಅಂತ ತಗೋಬೇಕು. ಹಾಗಾದರೆ ರಾಮ್ಗೆ ಕಿರಣ್ ಏನಾಗಬೇಕು? ರಾಮ್ಗೆ ಕಿರಣ್ ಏನಾಗಬೇಕು? ಮಗಳಾಗಬೇಕು. ಮಗಳು ಡಾಕ್ಟರ್ ಅಂತ 4th ಆಪ್ಷನಲ್ಲಿ ಇದೆಯಲ್ಲ, ಇದೇ ಸರಿ ಉತ್ತರ. ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ ಬರೋಣ. 6 ಸಂಖ್ಯೆಗಳ ಸರಾಸರಿ 32 ಆಗಿದೆ ಅಂತ. ಮೊದಲ 3 ಸಂಖ್ಯೆಗಳ ಸಂಖ್ಯೆಗಳಿಂದ ಪ್ರತಿಯೊಂದಕ್ಕೆ 2 ಹೆಚ್ಚಿಸಲಾಗಿದ್ದು ಮತ್ತು ಕೊನೆಯ 3 ಸಂಖ್ಯೆಗಳಿಂದ ಪ್ರತಿಯೊಂದರಲ್ಲಿ 4 ಕಡಿಮೆ ಮಾಡಲಾಗಿದ್ದು ಹೊಸ ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ. 6 ಸಂಖ್ಯೆಗಳ ಸರಾಸರಿ 32 ಇದೆ ಅಂದರೆ 32ನ್ನ 6ರಿಂದ ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 192 ಅನ್ನೋದು 6 ಸಂಖ್ಯೆಗಳ ಮೊತ್ತ ಆಗಿರುತ್ತೆ. ನೋಡ್ರಿ, 6 ಸಂಖ್ಯೆಗಳ ಸರಾಸರಿ 32 ಕೊಟ್ಟಿದ್ದಾನೆ ಅಂದರೆ ಈ 32ನ್ನ ಈ 6ರಿಂದ ಗುಣಾಕಾರ ಮಾಡಿದಾಗ 6 ಸಂಖ್ಯೆಗಳ ಮೊತ್ತ 192. 3 ಸಂಖ್ಯೆಗಳು, ಮೊದಲ 3 ಸಂಖ್ಯೆಗಳಿಂದ ಪ್ರತಿಯೊಂದಕ್ಕೆ 2 ಹೆಚ್ಚಿಸಲಾಗಿದ್ದು ಅಂತ ಕೊಟ್ಟಿದ್ದಾನೆ. ಫಸ್ಟ್ 3 ನಂಬರ್ಗೆ ಎಲ್ಲಕ್ಕೂ 2 ಜಾಸ್ತಿ ಮಾಡಿದ್ದಾನೆ ಅಂದರೆ ಫಸ್ಟ್ ನಂಬರ್ಗೆ 2 ಜಾಸ್ತಿ ಆಗುತ್ತೆ, ಸೆಕೆಂಡ್ ನಂಬರ್ಗೆ 2 ಜಾಸ್ತಿ ಆಗುತ್ತೆ, ಮೂರನೇ ಸಂಖ್ಯೆನೇ 2 ಜಾಸ್ತಿ ಆಗಿ ಟೋಟಲ್ 3 ಸಂಖ್ಯೆಗಳಿಂದ 6 ಹೆಚ್ಚಾಗುತ್ತೆ. ಹಾಗಾಗಿ +6 ಬರೀಬೇಕು. ಮತ್ತು ಕೊನೆಯ 3 ಸಂಖ್ಯೆಗಳಿಂದ ಪ್ರತಿಯೊಂದರಲ್ಲಿ 4 ಕಡಿಮೆ ಮಾಡಲಾಗಿದೆ ಅಂತಿದೆ. ಲಾಸ್ಟ್ 3 ನಂಬರ್ಸಲ್ಲಿ ಎಲ್ಲದರಲ್ಲಿ 4 ಕಡಿಮೆ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಲಾಸ್ಟ್ 3 ನಂಬರ್ಸಲ್ಲಿ 1ರಲ್ಲಿ 4, ಇನ್ನೊಂದರಲ್ಲಿ 4, ಮತ್ತೊಂದು 4 ಸೇರಿ ಟೋಟಲ್ 3 ಸಂಖ್ಯೆಗಳಿಂದ 12 ಕಡಿಮೆ ಆಗುತ್ತೆ, -12 ಬರೀಬೇಕು. ಇವಾಗ 192 + 6 198 ಆಗುತ್ತೆ. ಅದರಲ್ಲಿ 12 ಮೈನಸ್ ಮಾಡಿದ್ವಿ ಅಂದರೆ 186 ಆಗುತ್ತೆ, 186 ಆಗುತ್ತೆ. ಸೊ ಇವಾಗ ಹೊಸ ಸರಾಸರಿ ಅಂದರೆ ಈ 186ನ್ನು ಅವೇ 6ರಿಂದ ಡಿವೈಡ್ ಮಾಡಿರಿ, ಹೊಸ ಸರಾಸರಿ ಸಿಗುತ್ತೆ. 6 ಮೂರಲೆ 18, 6 1 6 ಕ್ಯಾನ್ಸಲ್ ಆಗಿ ಹೊಸ ಸರಾಸರಿ 31 ಬರುತ್ತೆ. ಆಪ್ಷನ್ ಸೆಕೆಂಡ್ 1ಅಲ್ಲಿ ಇದೆಯಲ್ಲ, ಇದು ರೈಟ್ ಆನ್ಸರ್. ಅಥವಾ ನೋಡ್ರಿ, ಮೊದಲ 3 ಸಂಖ್ಯೆಗಳಿಂದ 2 ಜಾಸ್ತಿ ಆತಂದ್ರೆ ಟೋಟಲಿ 6 ಹೆಚ್ಚಾಗುತ್ತೆ, +6 ಬರೀಬೇಕು. ಕೊನೆಯ 3 ಸಂಖ್ಯೆಗಳಿಂದ 4 ಕಡಿಮೆ ಮಾಡ್ತಾ ಇದ್ರೆ ಕೊನೆಯ 3 ಸಂಖ್ಯೆಗಳಿಂದ 12 ಕಡಿಮೆ ಆಗುತ್ತೆ, -12 ಬರೀಬೇಕು. +6 -12 ಅಂದರೆ -6 ಆಗುತ್ತೆ. ಒಂದು ಪ್ಲಸ್ ಮೈನಸ್ ಇದ್ದಾಗ ಕಳಿಬೇಕು. 12ರಲ್ಲಿ 6 ಕಳೆದ್ರೆ 6, ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇರುತ್ತೆ, -6 ಆಗುತ್ತೆ. -6 ಆಗುತ್ತೆ ಅಂದರೆ ಟೋಟಲ್ ಎಲ್ಲ 6 ಸಂಖ್ಯೆಗಳಿಂದ ಇದನ್ನು ಡಿವೈಡ್ ಮಾಡಿದ್ರೆ 6 1 6 ಕ್ಯಾನ್ಸಲ್ ಆಗಿ -1 ಬರುತ್ತೆ. ಅಂದರೆ ಇಲ್ಲಿ ಕೊಟ್ಟಿರೋ ಸರಾಸರಿ 32ರಲ್ಲಿ ಈ -1 ಮಾಡಿದ್ವಿ ಅಂದರೆ ಸೊ ಹೊಸ ಸರಾಸರಿ 31 ಬರುತ್ತೆ. ಸೆಕೆಂಡ್ ಆಪ್ಷನ್ ಸರಿ ಅಂತ ಈ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಕೋಬೋದು. ಗೊತ್ತಾಯ್ತಾ? ಸೊ ನಿಮಗೆ ಫಾಸ್ಟ್ ಆನ್ಸರೇ ವಿಡಿಯೋ ಪಾಸ್ ಮಾಡಿ ಸ್ಟಾಪ್ ಮಾಡಿ ಇನ್ನೊಂದ್ಸಲ ಹಿಂದಕ್ಕೆ ಹೋಗಿ 2-3 ಸಲ ನೀವು ಎಕ್ಸ್ಪ್ಲನೇಷನ್ ಕೇಳಿಸ್ಕೋಬೋದು, ಅವಾಗ ಕ್ಲಾರಿಟಿ ಗೊತ್ತಾಗುತ್ತೆ ನಿಮಗೆ. ಸೊ ಅರುಣ್, ಭರತ್ ಮತ್ತು ಚೇತನ್ ಒಟ್ಟಾಗಿ ಒಂದು ಕೆಲಸವನ್ನು 8 ದಿನಗಳಲ್ಲಿ ಮಾಡುತ್ತಾರೆ. 3 ಜನ ಸೇರ್ಕೊಂಡು ಒಂದು ಕೆಲಸ 8 ದಿನದಲ್ಲಿ ಮಾಡ್ತಾನೆ. ಅರುಣ್ ಒಬ್ಬನೇ ಆ ಕೆಲಸವನ್ನು 15 ದಿನದಲ್ಲಿ, ಭರತ್ ಒಬ್ಬನೇ 18 ದಿನದಲ್ಲಿ ಮಾಡುತ್ತಾರೆ. ಹಾಗಾದರೆ ಅದೇ ಕೆಲಸವನ್ನು ಚೇತನ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ ಅಂತ ಕೊಟ್ಟಿದ್ದಾನೆ. ಸೊ 3 ಜನ ಸೇರಿ 8 ದಿನ ಇದೆ. ಆಮೇಲೆ ಅರುಣ್ ಒಬ್ಬನೇ 15 ದಿನ ಕೊಟ್ಟಿದ್ದಾನೆ, ಭರತ್ ಒಬ್ಬನೇ 18 ಕೊಟ್ಟಿದ್ದಾನೆ. ಅಂದರೆ ಸೊ ಇಲ್ಲಿರೋ 8, 15 ಮತ್ತು 18ಗೆ ಲಾಸ್ ಸಹ ಕಂಡುಹಿಡ್ಕೋಬೇಕು. ಯಾವ ಸಂಖ್ಯೆಯಿಂದ ಕ್ಯಾನ್ಸಲ್ ಆಗ್ತವೆ ಅಂದರೆ 3ರಿಂದ 8 ಹಾಗೆ ಬರ್ಕೊಳ್ರಿ. 3 15, 3 6 18 ಮತ್ತು 2ರಿಂದ ಡಿವೈಡ್ ಮಾಡ್ಕೊಳ್ರಿ. 2 4 8, ಇದು 5 ಹಾಗೆ ಬರ್ಕೊಳ್ರಿ. 2 3 6.
ಸೊ ಮತ್ತಿನ್ನು ಯಾವ ಕ್ಯಾನ್ಸಲ್ ಆಗಲ್ಲ, ಇಲ್ಲಿಗೆ ಮಾಡಿರಿ. 5 3 15, 15 4 60, 62 120 ಇಂಟು 3 ಅಂದರೆ 360 ಬರುತ್ತೆ. ಸೊ ಟೋಟಲಿ ನೋಡ್ರಿ 3 ಜನ ಒಟ್ಟಾಗಿ ಅರುಣ್ ಮತ್ತು ಭರತ್ ಮತ್ತು ಚೇತನ್ ಒಟ್ಟಾಗಿ ಸೊ ಆ ಕೆಲಸ ಮಾಡಲಿಕ್ಕೆ 8 ದಿನ ಬೇಕು. ಅದರಲ್ಲಿ ಅರುಣ್ ಒಬ್ಬನೇ ಆ ಕೆಲಸ ಮಾಡ್ಲಿಕ್ಕೆ 15 ದಿನ ಬೇಕು, ಭರತ್ ಒಬ್ಬನೇ ಆ ಕೆಲಸ ಮಾಡ್ಲಿಕ್ಕೆ 18 ದಿನ ಬೇಕು. ಈ 3 ಸಂಖ್ಯೆಗಳಿಗೆ ಲಾಸ ಕಂಡಿಡಿದ್ರೆ 360 ಬರುತ್ತೆ. ಸೊ 8ರಿಂದ ಏನು ಬಾಗಿಸ್ರೆ 8 4 32, ದಶಕ 4 ಉಳಿಯುತ್ತೆ, 8 5 40 ಬರುತ್ತೆ. ಈ 3 ಜನ ಸೇರಿ ಒಂದು ದಿನಕ್ಕೆ 45 ಯೂನಿಟ್ ಕೆಲಸ ಮಾಡ್ತಾರೆ ಅಂತ. ಆಮೇಲೆ 15 2 30, 15 4 60 ಅಂದರೆ ಅರುಣ್ ಒಬ್ಬನೇ 24 ಯೂನಿಟ್ ಮಾಡ್ತಾನೆ. ಆಮೇಲೆ 18 2 36, 0 ಪಕ್ಕ ಬರ್ಕೊಳ್ರಿ. ಇವರು ಇಬ್ಬರು ಸೇರಿದರೆ 24 + 20 ಅಂದರೆ 44 ಯೂನಿಟ್ ಇಬ್ಬರೇ ಮಾಡ್ತಾರೆ. 45 ಯೂನಿಟಲ್ಲಿ 44 ಯೂನಿಟ್ ಮೈನಸ್ ಮಾಡಿರಿ, 1 ಯೂನಿಟ್ ಉಳಿಯುತ್ತೆ. 1 ಯೂನಿಟನ್ನು ಯಾರು ಕೆಲಸ ಮಾಡ್ತಾರೆ ಅಂದರೆ ಚೇತನ್ 1 ಯೂನಿಟ್ ಕೆಲಸ ಮಾಡ್ತಾನೆ ಅಂತ. ಸೊ ಹಾಗಾದ್ರೆ ಒಂದು ದಿನಕ್ಕೆ ಅವ್ನು 1 ಯೂನಿಟ್ ಕೆಲಸ ಮಾಡ್ತಾನೆ ಅಂದರೆ ಟೋಟಲ್ ಲಾಸ್ ಸಹ 360 ಬರುತ್ತಲ್ಲ. ಈ 360 ಯೂನಿಟ್ ಅವ್ನು ಕೆಲಸ ಮಾಡಲಿಕ್ಕೆ ಒಂದು ದಿನಕ್ಕೆ ಅವ್ನು 1 ಯೂನಿಟ್ ಕೆಲಸ ಮಾಡೋದು. ಯಾಕಂದರೆ ಇವರಿಬ್ಬರು ಸೇರಿ ಒಂದು ದಿನಕ್ಕೆ 44 ಯೂನಿಟ್ ಕೆಲಸ ಮಾಡ್ತಾರೆ. ಟೋಟಲ್ 45ರಲ್ಲಿ ಇವೆರಡು 44ನ ಮೈನಸ್ ಮಾಡಿದರೆ 1 ಯೂನಿಟ್ ಕೆಲಸವನ್ನು ಚೇತನ್ 1 ದಿನಕ್ಕೆ ಮಾಡ್ತಾನೆ ಅಂತ. ಹಾಗಾದ್ರೆ 360 ಯೂನಿಟ್ ಕೆಲಸ ಮಾಡಲಿಕ್ಕೆ ಅವನಿಗೆ 360 ದಿನ ಬೇಕಾಗುತ್ತೆ. ಆಪ್ಷನ್ 3 ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. LCM ಮೆಥಡಲ್ಲಿ ಇದನ್ನ ಆನ್ಸರ್ ಮಾಡ್ಬೋದು. ಟೈಮ್ ಆ್ಯಂಡ್ ವರ್ಕ್ ವೀಡಿಯೋಸು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಇದ್ದಾವೆ. ಸೊ ಅವಷ್ಟು ವಾಚ್ ಮಾಡಿರಿ, ಈ ಥರ ಪ್ರಶ್ನೆಗಳನ್ನು ನೀವು ಸುಲಭವಾಗಿ ಆನ್ಸರ್ ಮಾಡ್ತೀರಿ. ನೆಕ್ಸ್ಟ್ ಪ್ರಶ್ನೆ, ಎ ಅಂದರೆ ಪ್ಲಸ್, ಬಿ ಅಂದರೆ ಮೈನಸ್, ಸಿ ಅಂದರೆ ಇಂಟು, ಡಿ ಅಂದರೆ ಡಿವೈಡ್ ಬೈ ಎಂದಾದರೆ ಇದರ ಬೆಲೆ ಎಷ್ಟು ಅಂತ ಕಂಡುಹಿಡಿಯೋಕೆ ಕೇಳಿದ್ದಾನೆ. ನೋಡ್ರಿ, ಇಲ್ಲಿ ಕೊಟ್ಟಿರೋದು 90 ಸಿ 70 ಎ ಕೊಟ್ಟಿದ್ದಾನೆ, 30 ಬಿ ಅಂತ ಕೊಟ್ಟಿದ್ದಾನೆ, 80 ಡಿ ಅಂತ ಕೊಟ್ಟಿದ್ದಾನೆ, 20 ಅಂತ ಕೊಟ್ಟು ಲಾಸ್ಟಿಗೆ ಕ್ವಶನ್ ಮಾರ್ಕ್ ಇದೆ. ಇದರ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದರ ಬೆಲೆ ಕಂಡುಹಿಡಿಬೇಕಂದ್ರೆ ನೋಡ್ರಿ, ನಾವು ಇಲ್ಲಿ ಯಾವ ಅಕ್ಷರಕ್ಕೆ ಏನೇನು ಸಿಂಬಲ್ ಹೇಳಿದಾನೆ ಬರೀಬೇಕು. ಸಿ ಅಂದರೆ ಏನು? ಸಿ ಅಂದರೆ ಇಂಟು ಇದೆ, ಇಂಟು ಬರಿತೀನಿ, 70 ಬರಿತೀನಿ. ಎ ಅಂದರೆ ಪ್ಲಸ್ ಅಂತ ಹೇಳಿದಾನೆ, ಪ್ಲಸ್ 30 ಬರಿತಾ ಇದ್ದೀನಿ. ಬಿ ಅಂದರೆ ನೋಡ್ರಿ ಮೈನಸ್ ಅಂತ ಹೇಳಿದಾನೆ, ಮೈನಸ್ 80 ಬರಿತಾ ಇದೀನಿ. ಡಿ ಅಂದರೆ ಡಿವೈಡ್ ಬೈ ಅಂತ ಹೇಳಿದಾನೆ, ಡಿವೈಡ್ ಬೈ 20 ಬರಿತಾ ಇದೀನಿ. ಸೊ ನೋಡ್ರಿ, ಅಕಾರ್ಡಿಂಗ್ ಟು ಬಾಡ್ಮಾಸ್ ರೂಲ್, ಬಾಡ್ಮಾಸ್ ನಿಯಮದ ಪ್ರಕಾರ ಇದನ್ನು ಸಾಲ್ವ್ ಮಾಡೋದಾದ್ರೆ ಮೊದಲು ಭಾಗಿಸ್ಬೇಕು, ಡಿವೈಡ್ ಬೈ ಮಾಡಬೇಕು. 20ರಿಂದ 80 ಡಿವೈಡ್ ಮಾಡಿರಿ, ಭಾಗಾಕಾರ ಆದ್ಮೇಲೆ ನೆಕ್ಸ್ಟ್ ಗುಣಾಕಾರ ಮಾಡ್ಕೋಬೇಕು. 9 7 63, ಈ 0 ಲಾಸ್ಟಿಗೆ ಬರ್ಕೊಂಡ್ರೆ 6300 ಪ್ಲಸ್ ಈ 30 ಆಗೇ ಇರಲಿ, ಈ ಮೈನಸ್ ಆಗೇ ಇರಲಿ. 21 24 80 ಕ್ಯಾನ್ಸಲ್ ಆಗಿ 4 ಬರುತ್ತೆ. ಪ್ಲಸ್ ಇರೋದ್ರಿಂದ ಇವೆರಡೂ ಕೂಡ 6330 ಆಗುತ್ತೆ. ಅದರಲ್ಲಿ 4 ಮೈನಸ್ ಮಾಡಿರಿ, 6326 ಆನ್ಸರ್ ಬರುತ್ತೆ. 6326 ಬರುತ್ತೆ. 6326 ಆಪ್ಷನ್ ಬಿ ನಲ್ಲಿದೆ, ಸರಿ ಉತ್ತರ ಆಗುತ್ತೆ. ನೆಕ್ಸ್ಟು, ಎಯು ಬಿಗಿಂತ 40% ಹೆಚ್ಚು ಸಾಮರ್ಥ್ಯ ಹೊಂದಿದ್ದಾನೆ. ಎಯು ಬಿಗಿಂತ 40% ಹೆಚ್ಚು ಕೆಲಸ ಮಾಡ್ತಾನೆ, 40% ಮೋರ್ ಎಫಿಷಿಯೆಂಟ್ ಅಂತ ಕೊಟ್ಟಿದ್ದಾನೆ. ಬಿಯು ಎಗಿಂತ 6 ದಿನ ಹೆಚ್ಚು ತೆಗೆದುಕೊಳ್ಳುತ್ತಾನೆ. ನೋಡ್ರಿ, ಬಿ ಅನ್ನು ಎಗಿಂತ 6 ದಿನ ಹೆಚ್ಚಿಗೆ ತಗೊಳ್ತಾನೆ ಒಂದು ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ. ಹಾಗಾದರೆ ಎ ಒಬ್ಬನೇ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಅಂತ ನೋಡ್ರಿ. ಎಯು ಬಿಗಿಂತ 40% ಹೆಚ್ಚು, ಪರ್ಸೆಂಟೇಜ್ ಲೆಕ್ಕದಲ್ಲಾದರೆ 40% ಹೆಚ್ಚು ಕೆಲಸ ಮಾಡ್ತಾನೆ. ಸೊ ದಿನ ಲೆಕ್ಕದಲ್ಲಾದರೆ ಬಿ ಎಗಿಂತ 6 ದಿನ ಹೆಚ್ಚು ತಗೊಳ್ತಾನೆ ಅಂದರೆ ವೆರಿ ಸಿಂಪಲ್ಲು, 40%ಗೆ 6 ದಿನ ಆದರೆ ಸೊ ಎ ಕೆಲಸ ಮಾಡಲಿಕ್ಕೆ 100% ನೋಡ್ಕೊಳ್ರಿ. 100% ಎಷ್ಟು ದಿನ ಅಂತ ಕಂಡುಹಿಡ್ಕೊಳ್ರಿ. ಸೊ ಯಾವಾಗ ಕ್ಯಾನ್ಸಲ್ ಆಗ್ತಾವೆ ಅಂದರೆ 22 40, 25 100 ಕ್ಯಾನ್ಸಲು, 2 1 2 3 6 ಕ್ಯಾನ್ಸಲು, 3 × 5 ಅಂದರೆ 15 ದಿನ ಬೇಕಾಗುತ್ತೆ ನೋಡಿರಿ. ಹಾಗಾದರೆ ಎ ಒಬ್ಬನೇ ಒಂದು ಕೆಲಸ ಮುಗಿಸ್ಲಿಕ್ಕೆ 15 ಡೇಸ್ ಬೇಕು. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗುತ್ತೆ, 15 ಡೇಸ್. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸೀರೀಸ್ ಅಂತ ಇದೆ. ಈ ಸೀರೀಸಲ್ಲಿ ಮಿಸ್ ಆಗಿರೋ ನಂಬರ್ ಯಾವುದು ಅಂತ ನೋಡ್ರಿ. 8 ಇರೋ ಸಂಖ್ಯೆ 24 ಆಗಿದೆ, ಆಮೇಲೆ ಮತ್ತೆ 12 ಬಂದಿದೆ, ಮತ್ತು 36 ಆಗಿದೆ, ಅಲ್ಲೇ 18 ಬಂದಿದೆ, 54 ಆಗಿದೆ. ಮುಂದಿನ ಸಂಖ್ಯೆ ಯಾವುದು? ಸೊ ಇದು ಹೆಂಗಿದೆ ಅಂದರೆ ಮಿಕ್ಸ್ಡ್ ಸೀರೀಸ್, ಅಸೆಂಡಿಂಗು ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಲಿಕ್ಕೆ ಬರಲ್ಲ, ಏಳಿಕೆ ಕ್ರಮ ಇಳಿಕೆ ಕ್ರಮ ಅಂತ ಹೇಳಲಿಕ್ಕೆ ಬರಲ್ಲ, ಮಿಶ್ರ ಸರಣಿ ಅಂತ ಕರಿತೀವಿ. ಬಟ್ ಇಲ್ಲಿ ಮಿಶ್ರ ಸರಣಿ ಇದ್ದಾಗ ಪ್ಲಸ್ಸು ಇಂಟು ಅಥವಾ ಪ್ಲಸ್ಸು ಮೈನಸ್ಸು ಇಂಟು ಡಿವೈಡ್ ಬೈ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. ವೆರಿ ಸಿಂಪಲ್ ಇದೆ ನೋಡ್ರಿ. 8ನ 3ರಿಂದ ಗುಣಿಸಿದ್ರೆ 8 3 24 ಬರುತ್ತೆ. ಅದೇ 24ನ ಡಿವೈಡ್ ಬೈ 2 ಮಾಡಿದ್ವಿ ಅಂದರೆ 24ರಾಗ ಅರ್ಧ ಅಂದರೆ 12 ಬರುತ್ತೆ ಅಂತ. ಡಿವೈಡ್ ಬೈ 2 ಅಂದರೆ 24ರಾಗ ಅರ್ಧ ಅಂತ. ಮತ್ತು ಅದೇ ಥರ 12ನ 3ರಿಂದ ಗುಣಿಸ್ರಿ 12 3 36 ಬರುತ್ತೆ.
36ನ ಡಿವೈಡ್ ಬೈ 2 ಅಂದರೆ 36ರಲ್ಲಿ ಅರ್ಧ ಮಾಡಿರಿ 18 ಬರುತ್ತೆ. 18ನ ಇಂಟು 3 ಮಾಡಿರಿ 18 ಮೂಲೆ 54 ಆಗುತ್ತೆ. ಇಂಟು 3 ಡಿವೈಡ್ ಬೈ 2 ಇಂಟು 3 ಡಿವೈಡ್ ಬೈ 2 ಅದೇ ಥರ ಇಂಟು 3 ಡಿವೈಡ್ ಬೈ 2 ಮಾಡಿದ್ವಿ ಅಂದರೆ 54ರಾಗ ಅರ್ಧ ಅಂದರೆ 54ರಲ್ಲಿ ಅರ್ಧ ಅಂದರೆ 54ರಾಗ ಅರ್ಧ 27 ಬರುತ್ತೆ. ಸೊ ಆನ್ಸರ್ 27 ಆಪ್ಷನ್ ಬಿ ನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. 5 ಸತತ ಬೆಸ ಸಂಖ್ಯೆಗಳ ಸರಾಸರಿ 21 ಆಗಿದ್ದರೆ ಕನಿಷ್ಠ ಬೆಸ ಸಂಖ್ಯೆ ಯಾವುದು ಅಂತ ನೋಡ್ರಿ. 5 ಕಂಟಿನ್ಯೂಸ್ ಆಗಿ ಬೆಸ ಸಂಖ್ಯೆಗಳಿದ್ದಾವೆ, ಹಾಗಾಗಿ 5 ಡ್ಯಾಶಸ್ ಬರ್ತೀನಿ. ಈ 5 ಕಂಟಿನ್ಯೂಸ್ ಆಗಿರೋ ಬೆಸ ಸಂಖ್ಯೆಗಳ ಸರಾಸರಿ 21 ಆಗಿದ್ದರೆ ಕನಿಷ್ಠ ಬೆಸ ಸಂಖ್ಯೆ ಅಂದರೆ ಅತಿ ಚಿಕ್ಕ ಬೆಸ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಹಾಗಾದರೆ 5 ಬೆಸ ಸಂಖ್ಯೆಗಳ ಸರಾಸರಿ 21 ಇದೆ ಅಂದರೆ ಆ 21 ಅನ್ನೋ ಸಂಖ್ಯೆಯೇ ಈ 5 ಸಂಖ್ಯೆಗಳ ಮಧ್ಯದ ಸಂಖ್ಯೆ ಆಗಿರುತ್ತೆ. ಸತತ ಕ್ರಮಾನುಗತ ಅಂತ ಇರೋದ್ರಿಂದ ಈ 21 ಅನ್ನೋ ಸಂಖ್ಯೆನ 5 ಸಂಖ್ಯೆಗಳಲ್ಲಿನ ಮಧ್ಯದ ಸಂಖ್ಯೆ ಆಗಿರುತ್ತೆ. 21 ನಂತರ ನೆಕ್ಸ್ಟ್ 23 ಬರ್ಕೊಳ್ರಿ, ಅದಾದಮೇಲೆ 25 ಬರ್ಕೊಳ್ರಿ, ಹಿಂದ್ಗಡೆ 19 ಬರ್ಕೊಳ್ರಿ, ಅದ್ರ ಹಿಂದ್ಗಡೆ 17 ಬರ್ಕೊಳ್ರಿ. ಸೊ ಕನಿಷ್ಠ ಬೆಸ ಸಂಖ್ಯೆ ಯಾವುದು ಅಂತ ಕೇಳಿದಾನಂದರೆ ಅತಿ ಚಿಕ್ಕ ಬೆಸ ಸಂಖ್ಯೆ 17, ಆಪ್ಷನ್ 3 ಕರೆಕ್ಟ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಬ್ಬ ವ್ಯಕ್ತಿಯು ಒಂದು ವಾಚನ್ನು 1140ಕ್ಕೆ ಮಾರಿದ್ದರಿಂದ 5% ನಷ್ಟ ಅನುಭವಿಸುತ್ತಾನೆ. ಇಲ್ಲಿ ನಷ್ಟ ಅನುಭವಿಸುತ್ತಾನೆ ಅಂತಿದೆ. ಅದೇ ವಾಚನ್ನು ಯಾವ ಬೆಲೆಗೆ ಮಾರಾಟ ಮಾಡಿದರೆ 5% ಲಾಭ ಪಡೆಯುತ್ತಾನೆ ಅಂತ ಕೊಟ್ಟಿದ್ದಾನೆ. ನೋಡ್ರಿ, 1140 ರೂಪಾಯಿಗೆ ಮಾರಿದ್ರಿಂದ ಲಾಸ್ ಆಗ್ತಾ ಇದೆ. ಎಷ್ಟು ಪರ್ಸೆಂಟ್ ಅಂದರೆ 5% ಲಾಸ್ ಆಗ್ತಾ ಇದೆ. ಹಾಗಾದರೆ 5% ಲಾಭ ಪಡಿಬೇಕಂದ್ರೆ ಎಷ್ಟು ರೂಪಾಯಿಗೆ ಅದೇ ವಾಚನ 5% ಲಾಭ ಪಡಿಬೇಕಂದ್ರೆ ಎಷ್ಟು ರೂಪಾಯಿಗೆ ಎಷ್ಟು ಅಮೌಂಟಿಗೆ ಮಾರಬೇಕು ಅಂತ ಕೇಳಿದ್ದಾನೆ. ನೋಡಿ, ಇದನ್ನು ಸಿಂಪಲಾಗಿ ಸಾಲ್ವ್ ಮಾಡ್ಬೇಕಂದ್ರೆ 5% ಲಾಭ ಹೇಳಿದಾನೆ ಅಂದರೆ 100 ರೂಪಾಯಿ ತಗೊಂಡಿರೋ ವಸ್ತುವನ್ನು 105 ರೂಪಾಯಿಗೆ ಮಾರಬೇಕು ಅಂತ. 5% ಲಾಭ ಹೇಳಿದಾನೆ ಅಂದರೆ ನಾವು ಸಪೋಸ್ 100 ರೂಪಾಯಿಗೆ ಒಂದು ವಸ್ತು ತಗೊಂಡಿದ್ದೀವಿ ಅಂದರೆ ಅದು 105 ರೂಪಾಯಿಗೆ ಸೇಲ್ ಮಾಡಬೇಕು ಅಂತ. ಸೊ ಹಾಗಾಗಿ 105ನ್ನು ಮೇಲ್ಗಡೆ ಬರ್ಕೊಂಡು ಸಿಂಪಲ್ ಮೆಥಡಲ್ಲಿ ಬಿಡಿಸೋದು ಹೇಳ್ಕೊಡ್ತಾನೆ. 5% ಲಾಸ್ ಹೇಳಿದನಲ್ಲ, ಲಾಸ್ ಇರೋದು ಕೆಳಗಡೆ ಬರ್ಕೋಬೇಕು. 100 ರೂಪಾಯಿ ತಗೊಂಡಿರೋ ವಸ್ತುನ 95 ರೂಪಾಯಿಗೆ ಮಾರ್ತೀವಿ ಅಂತ. ಸೊ ಲಾಭ ಅಂದರೆ 100ಕ್ಕೆ 5ನ್ನು ಕೂಡಿ ಬರಿಬೇಕು. ನಷ್ಟ ಅಂದರೆ 100ರಲ್ಲಿ 5 ಮೈನಸ್ ಮಾಡಿ ಬರೀ 95 ಬರುತ್ತೆ. ಇಂಟು ಅದು ಮೊದಲು ಮಾರಿದ್ದು 1140 ರೂಪಾಯಿಗೆಲ್ಲ ಅದು ಇಂಟು ಹಾಕಿ ಸಿಂಪ್ಲಿಫೈ ಮಾಡಿರಿ. ಎಷ್ಟಕ್ಕೆ ಮಾರಿದರೆ 5% ಲಾಭ ಬರುತ್ತೆ ಅಂತ ಈ ಮೆಥಡಲ್ಲಿ ಡೈರೆಕ್ಟಾಗಿ ಸಿಗುತ್ತೆ. ಪ್ರಾಫಿಟ್ ಆಗಿರೋದು ಮೇಲ್ಗಡೆ ಬರೀಬೇಕು, ಲಾಸ್ ಆಗಿರೋದು ಕೆಳಗಡೆ ಬರೀಬೇಕು. ಪ್ರಾಫಿಟ್ ಅಂದರೆ 100ಕ್ಕೆ 5 ಕೂಡ್ರಿ 105 ಆಗುತ್ತೆ. ಲಾಸ್ ಅಂದರೆ 100ರಲ್ಲಿ 5 ಮೈನಸ್ ಮಾಡಿರಿ 95 ಬರುತ್ತೆ. ಇಂಟು ಅದು ಫಸ್ಟ್ ಟೈಮ್ ಮಾರಿದ್ದೆ 1140 ರೂಪಾಯಿ ಬರೆಯೋಣ. ಸೊ ಇಲ್ಲಿ ನೋಡಿರಿ, 19 95, 19 114, 0 ಪಕ್ಕ ಬರೀತೀನಿ. ಇದು 5 ಇದು. ಆಮೇಲೆ 5 2 10, 5 1 5 ಕ್ಯಾನ್ಸಲ್ ಆಗುತ್ತೆ. 21 ಇಂಟು 6 ಅಂದರೆ 126 ಆಗುತ್ತೆ. 0 ಲಾಸ್ಟಿಗೆ ಬರ್ಕೊಂಡ್ರೆ 1226ಕ್ಕೆ ಮಾರಿದರೆ 60ಕ್ಕೆ ಮಾರಿದರೆ ಮಾತ್ರ ಅವನಿಗೆ 5% ಲಾಭ ಬರುತ್ತೆ. 1260 ಫಸ್ಟ್ ಆಪ್ಷನಲ್ಲಿದೆ ನೋಡ್ರಿ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಸೊ ಇಲ್ಲಿ ನೋಡ್ರಿ, ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟಿಗೆ ಸಂಬಂಧಪಟ್ಟಂತೆ ಇದೆ. ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ PQRSTVW ಎಂಬುವರು ವೃತ್ತಾಕಾರದ ಮೇಜಿನ ಸುತ್ತ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂತಿದೆ. ಸೊ ಇದಕ್ಕೆ ನಾವು ವೃತ್ತಾಕಾರ ಅಂದ ತಕ್ಷಣ ನಾನು ಇಲ್ಲಿ ಒಂದು ಸರ್ಕಲ್ ಡ್ರಾ ಮಾಡ್ಕೊತೀನಿ. ಒಂದು ಸರ್ಕಲ್ ಡ್ರಾ ಮಾಡ್ಕೊಂಡು ಟೋಟಲಿ ಅಲ್ಲಿ 8 ಜನ ಇದ್ದಾರೆ ಅಂದರೆ 8 ಪ್ಲೇಸಸ್ ಬರೀತಾನೆ. ಈ ಥರ 8 ಪ್ಲೇಸಸ್ನ ಬರ್ಕೊಂತ ಅದನ್ನು. ಸೊ ಎಲ್ಲರೂ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂದರೆ ಆರೋ ಮಾರ್ಕನ್ನು ಸೆಂಟ್ರ್ ಕಡೆ ತೋರಿಸ್ತಾ ಇದ್ದಾನೆ. ಕೇಂದ್ರಕ್ಕೆ ಎಲ್ಲರೂ ಮುಖ ಮಾಡಿದ್ದಾರೆ ಅಂದರೆ ಆರೋ ಮಾರ್ಕ್ ಸೆಂಟ್ರ್ ಕಡೆ ತೋರಿಸ್ಕೊಂಡು, ಸಪೋಸ್ ಇಲ್ಲೇ ನೀವು ಕೂತಿದ್ರೆ ಅಂದರೆ ಇದು ನಿಮ್ಮ ಲೆಫ್ಟ್ ಹ್ಯಾಂಡ್, ಇದು ರೈಟ್ ಹ್ಯಾಂಡ್ ಆಗೋದ್ರಿಂದ ಲೆಫ್ಟ್ ರೈಟ್ ಕಾಂಬಿನೇಷನನ್ನು ಪ್ರತಿ ಪ್ಲೇಸಲ್ಲಿ ಬರಿತಾ ಹೋಗ್ತೀನಿ. ಲೆಫ್ಟ್ ರೈಟ್ ಕಾಂಬಿನೇಷನ್ನ ಪ್ರತಿ ಪ್ಲೇಸಲ್ಲಿ ಬರ್ಕೊಂಡು, ಸೊ ಇವಾಗ ನಾನು ಸಿಂಪ್ಲಿಫೈ ಮಾಡ್ತೀನಿ ನೋಡ್ರಿ. ಅದು ಸರಿ, ಅದನ್ನ ಓದ್ಕೊಂತ ಹೋಗ್ತೀನಿ. ಇಷ್ಟು ರೆಡಿ ಮಾಡ್ಕೊಂಡು ಮುಂದಕ್ಕೆ ಹೋದನು. PQRSTUVW ಎಂಬುವರು ವೃತ್ತಾಕಾರದ ಮೇಜಿನ ಸುತ್ತ ಕುಳಿತಿದ್ದಾರೆ. ಸೊ ಈ ಕುಳಿತಾರೆ ಯಾವ್ದು ಅಂದರೆ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂತಿದೆ. PU Tಯ ಬಲಕ್ಕೆ ಎರಡನೆಯವನು ಅಂತಿದೆ. Tಯ ಬಲಕ್ಕೆ ಎರಡನೆಯವನು ಅಂದರೆ ಫಸ್ಟ್ Tನ ಮೊದಲನೇ ವ್ಯಕ್ತಿ ಪ್ಲೇಸ್ನ ಇಲ್ಲಿ ಎಲ್ಲಿ ಬೇಕಾದರೂ ಬರಿಬೋದು. ಸೊ ಹಾಗಾಗಿ ಫಸ್ಟ್ Tನ ಇಲ್ಲಿ ಬರ್ಕೊಂಡಿನಿ ಅಂದರೆ Tನ ಬಲಗಡೆಗೆ ಅಂದರೆ ಈ ಕಡೆಗೆ ಫಸ್ಟ್ ಸೆಕೆಂಡ್ ಪ್ಲೇಸಲ್ಲಿ P ಕೂತಿನ ಇಲ್ಲಿ P ಬರಿಬೇಕು. ನೆಕ್ಸ್ಟ್ TU R ಮತ್ತು V ಪಕ್ಕದಲ್ಲಿದ್ದಾನೆ ಅಂತಿದೆ. TNನ್ನು R ಮತ್ತು Vನ ಪಕ್ಕದಲ್ಲಿದ್ದಾನೆ ಅಂದರೆ ನಾನು ಇಲ್ಲಿ R ಬರ್ಕೊಂಡು ಇಲ್ಲಿ V ಬರೀತಾನೆ. ಇವೆರಡು ಪ್ಲೇಸ್ನ ಇಂಟರ್ಚೇಂಜ್ ಕೂಡ ಮಾಡ್ಬೋದು. ಹಾಗೆ ರೌಂಡ್ ಆಫ್ ಮಾಡಿದ್ದೀನಿ. ರಾಂಗ್ ಆದರೆ ಇಬ್ಬರನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. T R ಮತ್ತು V ಪಕ್ಕದಲ್ಲಿದ್ದಾನೆ ಅಂತ ಆಯಿತು.
ಎಸ್ ಅನ್ನು ಪಿ ಯ ಪಕ್ಕದಲ್ಲಿಲ್ಲ ಅಂತ, ಪಿ ಪಕ್ಕದಲ್ಲಿ ಎಸ್ ಇಲ್ಲ ಅಂದರೆ ಇಲ್ಲಿ ಎಸ್ ಬರ್ಕೊಂಬಿಡೋಣ. ವಿ ಯು ಯುರ ಪಕ್ಕದಲ್ಲಿದ್ದಾನೆ ಅಂತಿದೆ. ವಿ ಅನ್ನೋನು ಯುರ ಪಕ್ಕದಲ್ಲಿ ಅಂದರೆ ಇಲ್ಲಿ ಯು ಬರ್ಕೊಂಡ್ರೆ ವಿ ಅನ್ನೋನು ಯುನ ಪಕ್ಕದಲ್ಲಿದ್ದಾನೆ, ಇದು ಸರಿ ಆಯಿತು. ಕ್ಯೂ ಅನ್ನು ಎಸ್ ಮತ್ತು ಡಬ್ಲ್ಯೂರ ಪಕ್ಕದಲ್ಲಿ ಇಲ್ಲ ಅಂತೇಳಿದಾನೆ. ಕ್ಯೂ ಅನ್ನು ಎಸ್ ಮತ್ತು ಡಬ್ಲ್ಯೂರ ಪಕ್ಕದಲ್ಲಿ ಇಲ್ಲ ಅಂತ ಕೊಟ್ಟಿದ್ದೀನಿ. ಎಸ್ ಮತ್ತು ಡಬ್ಲ್ಯೂರ ಪಕ್ಕದಲ್ಲಿ ಇಲ್ಲ ಅಂದರೆ ಮಧ್ಯದಲ್ಲಿ ಇಲ್ಲ ಅಂತ ಅರ್ಥ. ಆಮೇಲೆ ಡಬ್ಲ್ಯೂ ಅನ್ನು ಯು ಮತ್ತು ಎಸ್ ಮಧ್ಯದಲ್ಲಿಲ್ಲ ಅಂತಿದೆ. ಡಬ್ಲ್ಯೂ ಅನ್ನು ಯು ಮತ್ತು ಎಸ್ ಮಧ್ಯದಲ್ಲಿಲ್ಲ, ಇಲ್ಲಿ ಯು ಬರೀತೀನಿ, ಇಲ್ಲಿ ಕ್ಯೂ ಬರೀತೀನಿ. ನೋಡಿರಿ, ಕ್ಯೂ ಅನ್ನು ಎಸ್ ಮತ್ತು ಆರ ಪಕ್ಕದಲ್ಲಿಲ್ಲ ಅಂತ ಇದೆ. ನೋಡಿರಿ ಇಂಗ್ಲೀಷಲ್ಲಿ ಸೆಂಟೆನ್ಸ್ ನೋಡ್ಕೊಳ್ರಿ. ಕ್ಯೂ ಅಂತ ಏನಿದೆ ನೋಡ್ರಿ, ಕ್ಯೂ ಇಂದ ಕ್ಯೂ ಈಸ್ ನಾಟ್ ಬಿಟ್ವೀನ್ ಅಂತ ಇದೆ. ಪಕ್ಕದಲ್ಲಿಲ್ಲ ಅಂದರೆ ಸರಿ, ಅದು ಮಧ್ಯದಲ್ಲಿಲ್ಲ ಆಗ್ಬೇಕು. ಡಬ್ಲ್ಯೂರ ಮಧ್ಯದಲ್ಲಿಲ್ಲ ಅಂತ ಆಗ್ಬೇಕು, ಪಕ್ಕದಲ್ಲಿಲ್ಲ ಅಂದರೆ ರಾಂಗ್ ಆಗುತ್ತೆ. ಕ್ಯೂ ಅನ್ನು ಎಸ್ ಮತ್ತು ಡಬ್ಲ್ಯೂರ ಮಧ್ಯದಲ್ಲಿಲ್ಲ, ಕರೆಕ್ಟ್ ಆಯ್ತು. ಸೊ ಡಬ್ಲ್ಯೂ ಅನ್ನು ಯು ಮತ್ತು ಎಸ್ ಮಧ್ಯದಲ್ಲಿಲ್ಲ, ಡಬ್ಲ್ಯೂ ಅನ್ನು ಯು ಮತ್ತು ಎಸ್ ಮಧ್ಯದಲ್ಲಿಲ್ಲ, ಅದು ಕರೆಕ್ಟ್ ಇದೆ. ಸೊ ಇವಾಗ ನೋಡ್ರಿ 8 ಜನರಲ್ ಪ್ಲೇಸಸ್ ಕರೆಕ್ಟ್ ಸಿಕ್ಬಿಟ್ಟು. ಒಂದು ವೇಳೆ ಎಸ್ ಮತ್ತು ವಿರ ಸ್ಥಾನಗಳನ್ನು ಅದಲು ಬದಲು ಮಾಡಿದರೆ, ಎಸ್ ಮತ್ತು ವಿಗಳ ಸ್ಥಾನಗಳನ್ನು ಅದಲು ಬದಲು ಮಾಡೋಣ. ಸೊ ಎಸ್ನ ಸ್ಥಾನದಲ್ಲಿ ಎಸ್ ಪ್ಲೇಸಲ್ಲಿ ಯಾರು ಬರಿತಾ ಇದೀನಿ ಅಂದರೆ ವಿ ಬರಿತಾ ಇದೀನಿ, ವಿ ಪ್ಲೇಸಲ್ಲಿ ಎಸ್ ಬರ್ಕೊಂತ ಇದೀನಿ. ಈ ಥರ ಇವರಿಬ್ಬರು ಪ್ಲೇಸಸ್ನ ಇಂಟರ್ಚೇಂಜ್ ಮಾಡ್ಕೊಂಡಾದ್ಮೇಲೆ ವಿನ ತಕ್ಷಣ ಬಲಭಾಗದಲ್ಲಿ ಯಾರಿದ್ದಾರೆ ಅಂದರೆ ಇಲ್ಲಿ ವಿ ಇದೆ ಅಂದರೆ ವಿನ ತಕ್ಷಣ ಬಲಕ್ಕೆ ರೈಟ್ ಸೈಡಿಗೆ ಯಾರಿದ್ದಾರೆ, ಕ್ಯೂ ಇದ್ದಾರೆ. ವಿನ ತಕ್ಷಣ ಬಲಭಾಗದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ದಾನೆ. ವಿನ ತಕ್ಷಣ ಬಲಭಾಗದಲ್ಲಿ ಸೊ ಯಾರಿದ್ದಾರೆ ಅಂದರೆ ಅಲ್ಲಿ ರೈಟ್ ಸೈಡಿಗೆ ಕ್ಯೂ ಬರ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನಲ್ಲಿ ಕ್ಯೂ ಎಲ್ಲ ಮಿಸ್ ಆಗಿದೆ, ಕ್ಯೂ ಚೇಂಜ್ ಮಾಡ್ಕೊಳ್ರಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಇದು ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆ. ಗೋದಾವರಿಯನ್ನು ಈ ಥರ ಬರ್ಕೊಂಡ್ರೆ ಅಲ್ಲಿ ನರ್ಮದಾವನ್ನು ಯಾವ ರೀತಿ ಬರಿಬೋದು ಅಂದರೆ ಒಂದು ಸಿಂಗಲ್ ಲೈನಲ್ಲಿ ಆಲ್ಫಾಬೆಟ್ಸ್ ಬರ್ಕೊಂಡು, ಸೊ ಇಲ್ಲಿ ಗೋದಾವರಿ ಅಂತಿದೆ, GODAVARI ಅಂತ ಬರಿತೀನಿ. ಗೋದಾವರಿ ಎಂಬುದನ್ನು KSHEZEVM ಅಂತ ಬರ್ಕೊಂಡ್ರೆ, ಸೊ ಇಲ್ಲಿ ಕೊಟ್ಟಿರೋದು ನರ್ಮದಾ ಎಂಬುದನ್ನು ಹೇಗೆ ಬರೀಬೋದು ಅಂತ ಕೇಳಿದ್ದಾನೆ. ನರ್ಮದಾ ಎಂಬುದನ್ನು ಹೇಗೆ ಬರೀಬೋದು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಆಲ್ಫಾಬೆಟ್ಸ್ ನೋಡಿ ಬರ್ಕೊಂತ ಹೋಗ್ರಿ ನೀವು. ಆಲ್ಫಾಬೆಟ್ಸಲ್ಲಿ ಇಲ್ಲಿ ಮೊದಲೇ ಜಿ ಅಕ್ಷರಕ್ಕೆ ಕೆ ಬರ್ತಾನೆ ಅಂದರೆ ಜಿನಿಂದ ಮುಂದಕ್ಕೆ 3 ಅಕ್ಷರ ಗ್ಯಾಪ್ ಕೊಟ್ಟು ಕೆ ಬರ್ತಾನೆ. ಇಲ್ಲೂ ಕೂಡ ನಾವು ಎನ್ನಿಂದ ಮುಂದಕ್ಕೆ 3 ಅಕ್ಷರ ಗ್ಯಾಪ್ ಕೊಟ್ಟು ಬರೆಯೋಣ, ಆರ್ ಬರೀತಾ ಇದ್ದಾನೆ. ಸೊ ನಮ್ಮ ಆನ್ಸರಲ್ಲಿ ಮೊದಲನೇ ಅಕ್ಷರ ಆರ್ ಬರುತ್ತೆ, ಎಲ್ಲದರಲ್ಲೂ ಆರ್ ಇದೆ. ಓಗೆ ಎಸ್ ಬರ್ಕೊಂಡನಂದರೆ ಓನಿಂದ ಮುಂದಕ್ಕೆ 3 ಅಕ್ಷರ ಗ್ಯಾಪ್ ಕೊಟ್ಟು ಎಸ್ ಇದೆ ಅಂದರೆ ಏನಿಂದ ಮುಂದಕ್ಕೆ 3 ಅಕ್ಷರ ಗ್ಯಾಪ್ ಕೊಟ್ಟು ಬರ್ಕೊಂಡ್ರೆ ಇ ಬರುತ್ತೆ. ಎರಡನೇ ಅಕ್ಷರ ಇ ಬರುತ್ತೆ ಅಂದರೆ ಅಲ್ಲಿ ಡಿ ಇದೆ ಅಂದರೆ ಇದು ರಾಂಗ್ ಆನ್ಸರ್. ನೆಕ್ಸ್ಟ್ ಡಿಗೆ ಎಚ್ ಬರ್ಕೊಂಡನಂದರೆ ಡಿನಿಂದ ಮುಂದಕ್ಕೆ 3 ಅಕ್ಷರ ಗ್ಯಾಪ್ ಕೊಟ್ಟು ಎಚ್ ಇದೆ ಅಂದರೆ ಅದೇ ಥರ ನಾವು ಇಲ್ಲಿ ಆರಿಂದ ಮುಂದಕ್ಕೆ 3 ಅಕ್ಷರ ಗ್ಯಾಪ್ ಕೊಟ್ಟು ಬರೆದ್ರೆ ವಿ ಬರುತ್ತೆ, REV ಬರುತ್ತೆ. ಸೊ ಇಲ್ಲಿ REUV ಇದೆ, ಅಲ್ಲಿ REUV ಇದೆ, REV ಇರೋದು ಆಪ್ಷನ್ ಬಿ ನಲ್ಲಿ ಇದೇ ಸರಿ ಉತ್ತರ. ಮುಂದಕ್ಕೆ ಏನು ನೋಡೋ ಅವಶ್ಯಕತೆನೇ ಇಲ್ಲ. ನೀವು ಆಪ್ಷನ್ ನೋಡ್ತಾ ಆನ್ಸರ್ ಮಾಡ್ತಾರೆ, ವೆರಿ ಸಿಂಪಲ್ ಆಗಿ ಬೇಗನೆ ಸಿಗುತ್ತೆ ಆನ್ಸರ್. ಒಂದು ಚೀಲದಲ್ಲಿ 50 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ನೋಟ್ಗಳಿದ್ದಾವೆ. ಅವು 3:4:5 ರೇಷಿಯೋ ಪ್ರಕಾರ ಇದ್ದಾವೆ. ಅವುಗಳ ಒಟ್ಟು ಹಣದ ಮೌಲ್ಯ 4300 ರೂಪಾಯಿ ಆದರೆ ಆ ಚೀಲದಲ್ಲಿರುವ ರೂ10 ನೋಟುಗಳೆಷ್ಟು ಅಂತ ಕೇಳಿದ್ದಾನೆ. ಸೊ ಒಂದು ಚೀಲದಲ್ಲಿ 50 ರೂಪಾಯಿ ನೋಟು, ಆಮೇಲೆ 10 ರೂಪಾಯಿ ನೋಟು, ಆಮೇಲೆ 5 ರೂಪಾಯಿ ನೋಟು ಯಾವ ರೇಷಿಯೋ ಪ್ರಕಾರ ಇದಾವೆ ಅಂದರೆ 3:4:5 ರೇಷಿಯೋ ಪ್ರಕಾರ ಇದಾವೆ. ಇವಾಗ ನೋಡ್ರಿ, 50 ರೂಪಾಯಿ ನೋಟ್ 3 ಇದಾವೆ ಅಂದರೆ 50 ಮೂಲ 150 ರೂಪಾಯಿ ಆಗುತ್ತೆ. 10 ರೂಪಾಯಿ ನೋಟ್ 4 ಇದಾವೆ ಅಂದರೆ 40 ರೂಪಾಯಿ ಆಗುತ್ತೆ. 5 ರೂಪಾಯಿ ನೋಟು 5 ಇದಾವೆ ಅಂದರೆ 25 ರೂಪಾಯಿ ಆಗುತ್ತೆ. ಇವಾಗ ರೇಷಿಯೋ ಕಂಡುಹಿಡಿರಿ. ಸೊ ಇದು 5 5 25, 5 8 40, 5 ಮೂಲ 15, 0 ಪಕ್ಕ ಬರ್ಕೊಳ್ರಿ. ಸೊ ಇಲ್ಲಿ ಕೊಟ್ಟಿದ್ದು ನಮಗೆ ನೋಟ್ ರೇಷಿಯೋ, ಇದು ನೋಟ್ ರೇಷಿಯೋ ಕೊಟ್ಟಿದ್ದ. ನಾವು ಇವಾಗ ಅಲ್ಲಿ ಅಮೌಂಟ್ ರೇಷಿಯೋ ಆಗಿ ಚೇಂಜ್ ಮಾಡ್ಕೊಂಡ್ವಿ. ಯಾಕಂದರೆ ಟೋಟಲ್ ಅಮೌಂಟ್ ಕೊಟ್ಟಿದ್ದಾನೆ ಇಲ್ಲಿ ಪ್ರಶ್ನೆಯಲ್ಲಿ. ಟೋಟಲ್ ಅಮೌಂಟ್ ಕೊಟ್ಟಿದ್ದಾನೆ ಎಷ್ಟು, 4300 ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಈ ನೋಟ್ಗಳ ರೇಷಿಯೋ ಅಮೌಂಟ್ ರೇಷಿಯೋ ಆಗಿ ಚೇಂಜ್ ಆಗುತ್ತೆ. 50 ರೂಪಾಯಿ ನೋಟ್ 3 ಇದ್ದರೆ 150 ರೂಪಾಯಿ ಆಗುತ್ತೆ. 10 ರೂಪಾಯಿ ನೋಟ್ 4 ಇದ್ದರೆ 40 ರುಪೀಸ್ ಆಗುತ್ತೆ. 5 ರೂಪಾಯಿ ನೋಟ್ಸ್ 5 ಇದ್ದರೆ 25 ರೂಪಾಯಿ ಆಗುತ್ತೆ. ಇದು ಅಮೌಂಟ್ ರೇಷಿಯೋ ಆಗುತ್ತೆ. ಇವಾಗ ಈ ಎಲ್ಲ ರೇಷಿಯೋ ಕೂಡ್ರಿ, 30 + 8, 38 + 5 43 ಆಗುತ್ತಲ್ಲ. ಟೋಟಲ್ ರೇಷಿಯೋ 43ಕ್ಕೆ ಟೋಟಲ್ 4300 ರೂಪಾಯಿ ಆಗಿದೆ ಅಂತ. ಇವಾಗ 43 1 2 0 ಪಕ್ಕ ಬರ್ಕೊಳ್ರಿ, 100 ಬಂತು. ನಮಗೆ ಕೇಳಿರೋದು ರೂ10 ನೋಟುಗಳೆಷ್ಟು ಅಂದರೆ 10 ರೂಪಾಯಿ ನೋಟ್ನ ರೇಷಿಯೋ 8 ಇದೆ ಅಂದರೆ 100 × 800 ರೂಪಾಯಿ ಆಗುತ್ತೆ. ಅಂದರೆ 10 ರೂಪಾಯಿ ನೋಟ್ಗಳಿಂದ 800 ರೂಪಾಯಿ ಬರ್ತಾ ಇದೆ ಅಂತ.
10 ರೂಪಾಯಿ ನೋಟ್ಗಳಿಂದ ಎಷ್ಟು ಬರ್ತಾ ಇದೆ ಅಂದರೆ 800 ರೂಪಾಯಿ ಬರ್ತಾ ಇದೆ ಅಂದರೆ 10 ರೂಪಾಯಿ ನೋಟನ್ನು ಎಷ್ಟು ಹಾಕಿದರೆ 800 ರೂಪಾಯಿ ಆಗುತ್ತೆ ಅಂದರೆ ನೋಡ್ರಿ. ಸೊ ಇದನ್ನು ಬಂದಿರೋ 800 ರೂಪಾಯಿನ ನಾವು 10ರಿಂದ ಡಿವೈಡ್ ಮಾಡಿದ್ದೀವಿ ಅಂದರೆ ಸೊ 80 ನೋಟುಗಳನ್ನು ಹಾಕಿರೋ 10 ರೂಪಾಯಿ ನೋಟನ್ನು 80 ಹಾಕಿದ್ವಿ ಅಂದರೆ ಸೊ ನಮಗೆ 10 ರೂಪಾಯಿ ನೋಟ್ 80 ಇದ್ದಾವೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಅಮೌಂಟ್ ಬಂದಿರುತ್ತೆ. 10 ರೂಪಾಯಿ ನೋಟ್ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ಈ 800ಅನ್ನು 10ರಿಂದ ಡಿವೈಡ್ ಮಾಡಿರಿ. 10 ರೂಪಾಯಿ ನೋಟ್ 80 ಇದ್ದಾವೆ ಅಂತ ಗೊತ್ತಾಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 10 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ನಡೆಯುವ ವ್ಯಕ್ತಿ ತನ್ನ ಕೆಲಸದ ಸ್ಥಳವನ್ನು 15 ನಿಮಿಷ ತಡವಾಗಿ ತಲುಪುತ್ತಾನೆ. ಮರುದಿನ ಅವನು ತನ್ನ ವೇಗವನ್ನು 2 ಕಿಲೋಮೀಟರ್ ಪರ್ ಅವರ್ ಹೆಚ್ಚಿಸುತ್ತಾನೆ, ಆದರೆ ಇನ್ನೂ 5 ನಿಮಿಷ ತಡವಾಗಿ ಕೆಲಸದ ಸ್ಥಳ ತಲುಪುತ್ತಾನೆ ಮತ್ತು ಅವನ ಮನೆಯ ನಡುವಿನ ಅಂತರ ಎಷ್ಟು ಅಂತ. 5 ನಿಮಿಷ ತಡವಾಗಿ ತಲುಪುತ್ತಾನೆ, ಹಾಗಾದರೆ ಕೆಲಸದ ಸ್ಥಳ ಮತ್ತು ಅವನ ಮನೆಯ ನಡುವಿನ ಅಂತರ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ ಇಲ್ಲಿ. ನೋಡಿರಿ, ಈ ಕ್ವಶನಿಗೆ ಆನ್ಸರ್ ಮಾಡ್ಬೇಕಾದ್ರೆ ವೆರಿ ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ನಾನು. ಸೊ ಒಬ್ಬ ವ್ಯಕ್ತಿ ಮನೆಯಿಂದ ಆಫೀಸಿಗೆ 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋದ ಅಂದ್ರಿಲ್ಲ. 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋದರೆ 15 ನಿಮಿಷ ಲೇಟಾಗಿ ರೀಚ್ ಆಗ್ತಾನೆ ಅಂತ ಕೊಟ್ಟಿದ್ದಾನೆ. 15 ನಿಮಿಷ ಲೇಟಾಗಿ. ಒಂದು ವೇಳೆ ಒಂದು ಸ್ಪೀಡನ್ನು 10 ಬದಲಾಗಿ 2 ಜಾಸ್ತಿ ಮಾಡ್ಕೊಂತ ಅಂದರೆ 12 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ ಅಂದರೆ 2 ಕಿಲೋಮೀಟರ್ ಪರ್ ಅವರ್ ಇನ್ಕ್ರೀಸ್ ಮಾಡ್ಕೊಂಡ್ರೆ 12 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋದರೆ ಅವನು ಮತ್ತೆ ಇನ್ನೂ 5 ನಿಮಿಷ ಲೇಟಾಗಿ ರೀಚ್ ಆಗ್ತಾನೆ ಅಂತ, ಮತ್ತು 5 ನಿಮಿಷ ಲೇಟಾಗಿ ರೀಚ್ ಆಗಿದ್ದಾನೆ ಅಂತ. ಹಾಗಾದ್ರೆ ಅವನ ಮನೆಯಿಂದ ಕೆಲಸದ ಸ್ಥಳಕ್ಕಿರೋ ಅಂತರ ಎಷ್ಟು, ದೂರ ಎಷ್ಟು ಅಂತ ಕೇಳಿದಾನೆ ಅಂದರೆ ಡಿಸ್ಟೆನ್ಸ್ ಕಂಡುಹಿಡಿಯೋ ಬೇಸಿಕ್ ಫಾರ್ಮುಲಾ ಟೈಮ್ ಇಂಟು ಸ್ಪೀಡ್ ಅಂತ ಗೊತ್ತಿದೆ. ದೂರ ಈಕ್ವಲ್ ಟು ಕಾಲ ಇಂಟು ವೇಗ. ಕಾಲ 2 ಇದಾವೆ, 15 ನಿಮಿಷ ಇದೆ, 5 ನಿಮಿಷ ಇದೆ. 15 ನಿಮಿಷ 5 ನಿಮಿಷ 2 ಇದಾವೆ ಅಂದರೆ ನಾವು ಏನು ಮಾಡಬೇಕು ಅಂದರೆ 2 ಲೇಟಾಗಿ ರೀಚ್ ಆಗೋ ಟೈಮಿಂಗ್ಸೇ ಕೊಟ್ಟಿರೋದ್ರಿಂದ, ಲೇಟಾಗಿ ರೀಚ್ ಆಗೋ ಟೈಮಿಂಗ್ಸ್ ಇರೋದ್ರಿಂದ 15ರಲ್ಲಿ 5 ಮೈನಸ್ ಮಾಡಿರಿ 10 ನಿಮಿಷ ಬರುತ್ತೆ. ಟೈಮು ಮಿನಿಟ್ಸ್ ಲೆಕ್ಕದಲ್ಲಿದೆ. 2 ಲೇಟ್ ಇದ್ದಾಗ ಟೈಮನ್ನು ಮೈನಸ್ ಮಾಡಬೇಕು, 2 ಬೇಗ ಇದ್ದಾಗಲೂ ಮೈನಸ್ ಮಾಡಬೇಕು. ಒಂದು ಲೇಟು ಒಂದು ಹರ್ಲಿ ಅಂತ ಇದ್ದಾಗ ಮಾತ್ರ ಪ್ಲಸ್ ಮಾಡ್ಕೋಬೇಕು. 2 ಲೇಟ್ ಇದ್ದಾಗ ಮೈನಸ್ ಮಾಡಿರಿ 15ರಲ್ಲಿ 5 ಕಳೆದ್ರೆ 10 ಬರುತ್ತೆ. ಇದು ಮಿನಿಟ್ಸಲ್ಲಿರೋ ಟೈಮು ಅವರಿಗೆ ಕನ್ವರ್ಟ್ ಆಗಬೇಕು, ಹಾಗೆ ಡಿವೈಡ್ ಬೈ 60 ಬರೀಬೇಕು. ಇವಾಗ ಸ್ಪೀಡ್ 2 ಇದೆ, ಒಂದು 10 ಇದೆ, ಒಂದು 12 ಇದೆ ಅಂದರೆ ರಿಲೇಟಿವ್ ಸ್ಪೀಡ್ ಬರೀಬೇಕು. ಹೆಂಗೆ ಅಂದರೆ 19, 12ನ್ನು ಮೇಲ್ಗಡೆ ಗುಣಾಕಾರ ಮಾಡಿ ಕೆಳಗಡೆ ದೊಡ್ಡದರಲ್ಲಿ ಚಿಕ್ಕದನ್ನು ಮೈನಸ್ ಮಾಡ್ಬೇಕಷ್ಟೆ. ಇವಾಗ ನೋಡಿರಿ, 10 1 10 60 ಕ್ಯಾನ್ಸಲು, 6 1 6 2 12 ಕ್ಯಾನ್ಸಲ್ ಆಗುತ್ತೆ. ಮೇಲುಗಡೆ 10 × 2 20 ಬರುತ್ತೆ, ಕೆಳಗಡೆ 12ರಲ್ಲಿ 10 ಮೈನಸ್ ಮಾಡಿದ್ರೆ 2 ಬರುತ್ತೆ. 2 1 2 10 20 ಕ್ಯಾನ್ಸಲ್ ಆಗಿ ನಮಗೆ ಸಿಗೋದು 10 ಕಿಲೋಮೀಟ್ರ್ ಬರುತ್ತೆ. ಅವನ ಮನೆಯಿಂದ ಕೆಲಸದ ಸ್ಥಳಕ್ಕಿರುವ ದೂರ 10 ಕಿಲೋಮೀಟ್ರ್. ಆಪ್ಷನ್ ಸಿ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 7 ಮಹಿಳೆಯರು ಒಂದು ಸಾಲಿನಲ್ಲಿ ನಿಂತಿರುತ್ತಾರೆ. ಬಿ ಯು 6 ಎಡಕ್ಕೆ ಆದರೆ ಪಿ ಯ ಬಲಕ್ಕೆ ನಿಂತಿರುತ್ತಾಳೆ. ನೋಡ್ರಿ, 7 ಜನ ಮಹಿಳೆಯರು ಒಂದು ಸಾಲಲ್ಲಿ ನಿಂತಿರ್ತಾರೆ ಅಂತ ಕೊಟ್ಟಿದ್ದಾರೆ. 4 5 6 7. ಬಿ ಯು 6 ಎಡಕ್ಕೂ ಆದರೆ ಪಿ ಯ ಬಲಕ್ಕೆ. ಬಿ ಅನ್ನೋರು 6ರಿಂದ ಎಡಕ್ಕೆ ನಿಂತಿರ್ತಾರೆ, ಆದರೆ ಪಿ ಯ ಬಲಕ್ಕೆ ನಿಂತಿದ್ದಾರೆ. ಬಿ ಅನ್ನೋರು 6ರಿಂದ ಲೆಫ್ಟ್ ಸೈಡಿಗೆ, ಪಿ ನಿಂದ ರೈಟ್ ಸೈಡಿಗೆ ನಿಂತಿದ್ದಾರೆ ಅಂತ ಈ ಥರ ಬರೀತೀವಿ. ಓ ಎನ್ನ ಬಲಕ್ಕೆ ಮತ್ತು ಪಿ ಯ ಎಡಕ್ಕೆ ನಿಂತಿರುತ್ತಾಳೆ. ಓ ಅನ್ನೋರು ಎನ್ನಿಂದ ಬಲಕ್ಕೆ, ನೋಡ್ರಿ ಎನ್ನ ಬಲಕ್ಕೆ ಅಂದರೆ ಎನ್ ಈ ಕಡೆ ಬರ್ಕೊಂಡು ಎಲ್ಲಿಂದ ಬಲಕ್ಕೆ, ಪಿನ ಎಡಕ್ಕೆ ಓ ನಿಂತಿರ್ತಾರೆ ಅಂತ. ಅದೇ ರೀತಿ ಎಸ್ ಅಳು 6ನ ಬಲಕ್ಕೆ ಟಿ ಯ ಎಡಕ್ಕೆ ನಿಂತಿರುತ್ತಾರೆ ಅಂತ. ಎಸ್ ಅನ್ನೋರು 6ರ ಬಲಕ್ಕೆ, ಬಲಕ್ಕೆ ಅಂದರೆ ಈ ಕಡೆ 6ರ ಬಲಕ್ಕೆ ಹಾಗೂ ಮತ್ತು ಟಿ ಯ ಎಡಕ್ಕೆ ಅಂದರೆ ಟಿ ಇಲ್ಲಿ ಬರಿಬೇಕಾಗತ್ತೆ. ನೋಡ್ರಿ, ಅವಾಗ ಇಲ್ಲಿ ಎನ್ ಬರಿತಾ ಇದೀನಿ, ಓ ಬರಿತಾ ಇದೀನಿ, ಪಿ ಬರಿತಾ ಇದೀನಿ, ಆಮೇಲೆ ಬಿ ಬರಿತಾ ಇದೀನಿ, ಆರ್ ಬರಿತಾ ಇದೀನಿ, ಎಸ್ ಬರಿತಾ ಇದೀನಿ, ಟಿ ಬರಿತಾ ಇದೀನಿ. ಸೊ ಎಲ್ಲರೂ ಈ ಥರ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾರೆ ಅಂದರೆ ಲೆಫ್ಟ್ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾರೆ ಅಂತ ಬರೆಯೋಣ 6 ಮಾರ್ಕ. ಸೊ ಯಾವ ಕಡೆ ಯಾರು ನಾವು ಫೇಸ್ ಅಂತ ತಗೋಬೋದಲ್ಲ, ಏನು ಮೆನ್ಷಿಲ್ಲ ಮಾಡಿಲ್ಲ ಅಂದರೆ ನಾವು ಎಲ್ಲರೂ ನಾರ್ತ್ ಫೇಸ್ ಮಾಡಿದ್ದಾರೆ. ಲೆಫ್ಟ್ ರೈಟ್ ಕಾಂಬಿನೇಷನ್ ಬರಿತೀನಿ. ಎಡ ಬಲ ಕನ್ಫ್ಯೂಸ್ ಆಗೋದಾದ್ರೆ ಈ ಥರ ಬರ್ಕೋಬೇಕು. ಇವಾಗ ಇನ್ನೊಂದ್ಸಲ ನೋಡ್ರಿ, ನಮ್ಮ ಬರ್ಕೊಂಡ್ರೆ ಸರಿ ಇದೆಯಲ್ಲ ಅಂತ 7 ಜನ ಮಹಿಳೆಯರು ಒಂದು ಸಾಲಲ್ಲಿ ನಿಂತಿದ್ದಾರೆ. ಎಲ್ಲರೂ ನಾರ್ತಿಗೆ ಫೇಸ್ ಮಾಡಿದ್ದಾರೆ ಅಂತ ನಾನು ಅಸಂಪ್ಷನ್ ಮಾಡಿದ್ದೀನಿ. ನೀವು ಸೌತಿ ಮಾಡ್ಕೊಂಡ್ರು ಆನ್ಸರ್ ಬರುತ್ತೆ, ಏನು ತೊಂದರೆ ಇಲ್ಲ. ಬಿ ಯು 6 ಎಡಕ್ಕೆ ಅಂತಿದೆ. ಬಿ ಅನ್ನೋರು 6ರಿಂದ ಎಡಕ್ಕೆ ಕರೆಕ್ಟ್ ಇದೆ. ಆದರೆ ಪಿ ಯ ಬಲಕ್ಕೆ, ಬಿ ಅನ್ನೋರು ಪಿ ಯ ಬಲಕ್ಕಿದ್ದಾರೆ, ಪಿನಿಂದ ರೈಟ್ ಸೈಡಿಗೆ ಕರೆಕ್ಟ್ ಇದೆ. ಓ ಎನ್ನ ಬಲಕ್ಕೆ, ಓ ಅನ್ನೋರು ಎನ್ನಿಂದ ಬಲಕ್ಕಿದ್ದಾರೆ, ಪಿನ ಎಡಕ್ಕಿದ್ದಾರೆ, ಸರಿ ಇದೆ. ಅದೇ ರೀತಿ ಎಸ್ ಅಳು 6ರ ಬಲಕ್ಕೆ, ಎಸ್ ಅನ್ನೋರು 6ರಿಂದ ಬಲಗಡೆ ಇದ್ದಾರೆ, ಟಿನ ಎಡಕ್ಕಿದ್ದಾರೆ, ಕರೆಕ್ಟ್ ಇದೆ. ಹಾಗಾದರೆ ಆ ಸಾಲಿನಲ್ಲಿ ಮಧ್ಯದಲ್ಲಿ ನಿಂತಿರುವವರು ಯಾರು ಅಂದರೆ ಮಧ್ಯದಲ್ಲಿ ಯಾರು ನಿಂತಿದ್ದಾರೆ, ಬಿ ನಿಂತಿದ್ದಾರೆ. ಆಪ್ಷನ್ ಡಿ ಇದಕ್ಕೆ ರೈಟ್ ಆನ್ಸರು. ಓಕೆನಾ. ಮುಂದಿನ ಪ್ರಶ್ನೆ ಬರೋಣ. 20 ಪುರುಷರು